Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರ ಆತ್ಮರವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಿಯರೇ, ನಾವೆಲ್ಲರೂ ಯಾರ ಮಕ್ಕಳು? ನಾವೆಲ್ಲರೂ ಯಾರ ಮಕ್ಕಳು? ಹಲವು ಸಾರಿ ಕೇಳಿದ್ದೇನೆ, ಹಲವು ಸಾರಿಗೆ ಒಂದೊಂದು ವಿಧದಲ್ಲಿ ನಾವು ಚಿಂತಿಸ್ತೇವೆ. ದೇವರ ಮಕ್ಕಳು, ಅಪ್ಪನ ಮಕ್ಕಳು, ಹಾಗೆ ಅಲ್ಲ. ಸೊ ನಾವೆಲ್ಲ ನಿಜ ಹೇಳಬೇಕಾದ್ರೆ ನಾವು ದೇವರ ಮಕ್ಕಳೇ. ಈ ದೇವರ ಮಕ್ಕಳು ಅಂದ್ರೆ ಒಂದು ಕೋಡ್ ಇದೆ. ದೇವರ ಮಕ್ಕಳು ಅಂದರೆ ಒಂದು ಕೋಡ್ ಇದೆ. ಏನೋ ಕೋಡ್? ದೇವರ ಮಕ್ಕಳು ಅಂದ್ರೆ ಒಂದು ಕೋಡ್ ಇದೆ. ಏನದು ಕೋಡ್? ಆಫೀಸ್ಗೆ ಹೋದ್ರೆ ಒಂದು ಐಡೆಂಟಿ ಕಾರ್ಡ್ ಕೊಡ್ತಾರಲ್ವಾ, ಕುತ್ತಿಗೆಲ್ಲ ಹಾಕೊಳ್ಳಿಕ್ಕೆ. ಈ ಕಂಪನಿಗೆ ಸೇರಿದವರಿವರು, ಈ ಕಚೇರಿಗೆ ಸೇರಿದವರಿವರು. ಒಂದು ಕಂಡಕ್ಟರ್ಗೆ ಹೋದ್ರೆ ಒಂದು ಬ್ಯಾಡ್ಜ್ ಇರ್ತದೆ, ಇವರು ಕಂಡಕ್ಟರ್. ಒಂದು ಪೊಲೀಸ್ಗೆ ಹೋದ್ರೆ ಒಂದು ನಂಬರ್ ಇರ್ತದೆ, ಇವರು ಪೊಲೀಸ್. ಹೀಗೆ ದೇವರ ಮಕ್ಕಳಿಗೆ ಒಂದು ಕೋಡ್ ಇದೆ. ಏನದು ಕೋಡ್? ಏನ್ ಬ್ರದರ್ ರಿಚರ್ಡ್, ಏನ್ ಬ್ರದರ್ ಅದು ಕೋಡ್ ನಿಮಗೆ ಗೊತ್ತುಂಟಾ? ಪ್ರಿಯರೇ, ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ನಾನು ಹೇಳಲೇಬೇಕು. ಈ ದಿನದಲ್ಲಿ ಮಿತ್ರರಾದಂಥ, ವಿಶ್ವಾಸಿಯಾದಂಥ, ಮಿತ್ರರು ಅಂತ ನಾನು ಹೇಳಿ ಬರೋದಿಲ್ಲ, ವಿಶ್ವಾಸಿಯಾದಂಥ ಬ್ರದರ್ ರಿಚರ್ಡ್ ಹಾಗೂ ಹೆಲೆನ್ ಡಿ ಸಿಲ್ವಾ, ಕ್ರೆಟಾ ಮಥಿಯಾಸ್ ಇವರು ಈ ವೆಬ್ ಚಾನೆಲ್ಗಾಗಿ ತಮ್ಮ ಉದಾರತೆಯ ಮನಸ್ಸನ್ನು ತೋರಿಸ್ತಾ ಇದ್ದಾರೆ. ಅವರ ಜೀವನದಲ್ಲಿ ಎಷ್ಟು ಹೋರಾಟಗಳು ಇದ್ರು, ಏನೇ ಇದ್ರು, ಅವರು ಪ್ರೀತಿಯಿಂದ ಬ್ರದರ್ ನೀವು ಮಾಡುವಂತಹ ಕಾರ್ಯಕ್ಕೆ ನಾವು ಸಂಪೂರ್ಣ ಸಹಕಾರವನ್ನು ಕೊಡ್ತೀವಿ ಅಂತೇಳಿ ಅವರು ತಮ್ಮ ಪ್ರೋತ್ಸಾಹವನ್ನು ತೋರಿಸಿದ್ದಾರೆ. ಸೊ ಹಾಗೆಯೇ ಪ್ರಿಸಿಲ್ಲಾ, ಸೊ ಇವರು ಸಹ ನನ್ನ ಸಂಪೂರ್ಣ ಪ್ರೋತ್ಸಾಹವನ್ನು ನಾನು ತೋರಿಸ್ತೇನೆ ಎಂಬುದಾಗಿ ಈ ಒಂದು ವೆಬ್ಗಾಗಿ, ಈ ವೆಬ್ ಚಾನೆಲ್ನ ಕಾರ್ಯಕ್ಕಾಗಿ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ಪ್ರಭು ಯೇಸುವಿನ ನಾಮದಲ್ಲಿ ಇವರೆಲ್ಲರನ್ನ ನಾನು ಸ್ವಾಗತಿಸಿ ಆಶೀರ್ವದಿಸಿ ಇವರಿಗಾಗಿ ಪ್ರಾರ್ಥಿಸುತ್ತೇನೆ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ನಾನು ಕೇಳಿದೆ ಪ್ರಶ್ನೆಯನ್ನ. ದೇವರ ಮಗನು ಮಗಳು ನದಿಗೆ ಒಂದು ಕೋಡ್ ಇದೆ. ಏನಾ ಕೋಡ್? ಸ್ವಲ್ಪ ನಗಾಡಿ ಅಲ್ಲ, ನೀವು ನಗಾಡೋದು ನನಗೆ ಗೊತ್ತಾಗೋದಿಲ್ಲ, ನನಗೆ ಕಾಣುದಿಲ್ಲ. ಒಂದು ಸ್ವಲ್ಪ ನಗಾಡಿ ಅಲ್ಲ. ಪ್ಲೀಸ್ ಅಲ್ಲ, ಉತ್ತರ ಕೊಡ್ಬೇಕೀಗ. ನೀವು ಉತ್ತರ ಕೊಡಬೇಕು. ದೇವರ ಮಗನು ಮಗಳು ಅನ್ನೋದಕ್ಕೆ ಒಂದು ಕೋಡ್ ಇದೆ. ಏನು ಆ ಕೋಡ್? ಕಾಯ್ತಾ ಇದ್ದೇನೆ. ನಗಾಡಿದ್ರು ಒಬ್ಬರು. ಪ್ಲೀಸ್ ಅಲ್ಲ, ಪ್ಲೀಸ್ ಅಲ್ಲ. ಏನು ಕೋಡು? ಉತ್ತರ ಕೊಡಿಯಪ್ಪ. ಮೊನ್ನೆ ಸಹ 5,000 ರೂಪಾಯಿ ಕೊಟ್ಟೆ ನಾನು. ಗುಡ್. ಪರವಾಗಿಲ್ಲ, ಎಲ್ಲರೂ ನಗಾಡ್ತಾ ಇದ್ದೀರಿ. ಗೊಂಬೆ ನೋಡ್ಬೇಕಷ್ಟೇ ನಾನು ನಗಾಡೋದು.
ಮೇ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ನಗಬೇಕು, ನಗತಾ ಇರಬೇಕು. ದುಃಖ ವೇದನೆ ಪ್ರಿಯರೇ, ಮನುಷ್ಯನಲ್ಲಿ ಈ ದುಃಖ ವೇದನೆ ಎಲ್ಲ ರಬ್ಬರ್ ಬ್ಯಾಂಡ್ ಆಗಿ ಅಂಟ್ಕೊಂಡೇ ಇರ್ತದೆ ಪ್ರಿಯರೇ. ಅದನ್ನ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಸಾಯ ತನಕ ಈ ದುಃಖ ಇರ್ತದೆ, ವೇದನೆ ಇರ್ತದೆ, ಸಮಸ್ಯೆ ಇರ್ತದೆ, ಗೊಂದಲ ಇರ್ತದೆ. ಕೆಲಸ ಸ್ಥಳದಲ್ಲಿ, ಮನೆಯಲ್ಲಿ, ಗಂಡನ ಹತ್ರ, ಹೆಂಡತಿ ಹತ್ರ, ಮಕ್ಕಳ ಹತ್ರ, ಅತ್ತೆ ಹತ್ರ, ಸೊಸೆ ಹತ್ರ, ನಾದಿನಿ ಹತ್ರ, ಮೈದುನ ಹತ್ರ, ಬಂಧುಗಳ ಹತ್ರ, ಮಿತ್ರರ ಹತ್ರ, ಅಂಗಡಿಗೆ ಹೋದ್ರೆ, ಬಸ್ಗೆ ಹೋದ್ರೆ, ಟ್ರೈನ್ಗೆ ಹೋದ್ರೆ, ಫ್ಲೈಟ್ಗೆ ಹೋದ್ರೆ, ಪ್ಲಾಟ್ಫಾರ್ಮ್ಗೆ ಹೋದ್ರೆ, ತರಕಾರಿ ಅಂಗಡಿಗೆ ಹೋದ್ರೆ, ಮಾಂಸ ಅಂಗಡಿಗೆ ಹೋದ್ರೆ, ಎಲ್ಲಿ ಹೋದ್ರೂ ಗೊಡವೆ ಇದ್ದೇ ಇರ್ತದೆ. ಸೊ ನಗಾಡ್ತಾ ಇರ್ಬೇಕು, ಚೆನ್ನಾಗಿ ನಗಾಡ್ಬೇಕು. ನಾವು ನೋಡಿ ಕೆಲವು ಸರಿ ನಗಾಡ್ತೀವಿ. ಎಲ್ಲಿ ಗೊತ್ತಾ? ಮಾಂಸದ ಅಂಗಡಿಗೆ ಹೋದಾಗ ನಗಾಡ್ತೀವಿ ಅಲ್ಲ, ಮಾಂಸದ ಅಂಗಡಿ ಹೋದಾಗ ನಗಾಡ್ತೀವಿ. ಏನಣ್ಣ ಚೆನ್ನಾಗಿದ್ದೀರಾ, ಎಷ್ಟು ದಿನ ಆಗೈತಿ ನೋಡಿ ಒಳ್ಳೆ ಮಾಂಸ ಕೊಡ್ಲಿಕ್ಕೆ. ತರಕಾರಿ ಅಂಗಡಿಗೆ ಹೋದಾಗ ನಗಾಡ್ತೀವಿ. ಏನ್ ಚೆನ್ನಾಗಿದ್ದೀರಾ, ಏನ್ ತುಂಬಾ ಹೇಗಿದ್ದೀರಿ, ಬಿಸ್ನೆಸ್ ಹೇಗೆ ನಡೀತಾ ಉಂಟು, ತರಕಾರಿ ಚೆನ್ನಾಗಿ ಕೊಡ್ಲಿಕ್ಕೆ. ಸೊ ಈಗ ನಾವು ನಗಾಡ್ತೀವಿ, ಅಲ್ಲಿ ಏನಾದ್ರೂ ಒಂದು ಪಾಯಿಂಟ್ ಇರ್ತದೆ. ಒಳ್ಳೆ ಮಾಂಸ ಸಿಕ್ಲಿಕ್ಕೆ, ಒಳ್ಳೆ ಮೀನ್ ಸಿಕ್ಲಿಕ್ಕೆ, ಒಳ್ಳೆ ತರಕಾರಿ ಸಿಕ್ಲಿಕ್ಕೆ ನಗಾಡ್ತೇವೆ. ಹೌದಲ್ಲ? ನಿಜ ಹೇಳಿಯಲ್ಲ? ಪ್ಲೀಸ್. ಆದ್ರೂ ಒಂದು ನಗು ಇರ್ತದೆ, ಆದ್ರೆ ನಗುವಿನ ಹಿಂದೆ ಒಂದು ಕೊರತೆ ಇರ್ತದೆ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ನೀವು ಯಾರು. ಐ ವೇಟಿಂಗ್ ಯುವರ್ ಆನ್ಸರ್. ದೇವರ ಮಕ್ಕಳು ಅಂದರೆ ಒಂದು ಕೋಡ್ ಇರ್ತದೆ. ಏನ ಕೋಡು? 2 ಕೋಡಲ್ಲ ಆಯ್ತಾ, ಈ 2 ಕೋಡಲ್ಲ. ಕೋಡ್ ನಾನು ಹೇಳಿದೆ, ಪೊಲೀಸ್ಗೆ ಒಂದು ಬ್ಯಾಡ್ಜ್ ಇರ್ತದೆ, ಶಾಲೆಗೆ ಹೋದ್ರೆ ಒಂದು ಐಡೆಂಟಿ ಇರ್ತದೆ, ಒಂದು ಆಫೀಸಿಗೆ ಹೋದ್ರೆ ಒಂದು ಐಡೆಂಟಿ ಇರ್ತದೆ. ಸೊ ಈಗ ದೇವರ ಮಕ್ಕಳು ಅಂದ್ರೆ ಒಂದು ಕೋಡ್ ಇರ್ತದೆ. ಏನ ಕೋಡ್? ಈಗ ನೀವು ಉತ್ತರ ಕೊಟ್ಟರೆ ನನಗೆ ನೀವು ಬಹುಮಾನ ಕೊಡಬೇಕು. ಯಾಕಂದ್ರೆ ಅಷ್ಟು ತುಂಬಾ ಈಸಿ ಆದಂತ ಉತ್ತರ, ಕಷ್ಟವಾದಂತ ಉತ್ತರ ಅಲ್ಲ. ಇವತ್ತು ಹೇಳಿದ್ರು, ನೋವೋಜವ ಹೇಳಿದ್ರು, ಇವತ್ತು ಯಾರು ಪ್ರಶ್ನೆ ಕೇಳಿದ್ರು ನಾನು ಅದಕ್ಕೆ ಬಹುಮಾನ ಕೊಡ್ತೀನಿ ಬ್ರದರ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಎಷ್ಟು ಬಹುಮಾನ ಅನೌನ್ಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೇಳಿದ್ರು ನೋವೋಜವ, ನಾನು ಕೊಡ್ತೀನಿ ಇವತ್ತು ಬಹುಮಾನ, ನೀವು ಅನೌನ್ಸ್ ಮಾಡಿ ಅಂತೇಳಿ. ಸೊ ಎಷ್ಟು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಮೊದಲು ಹೇಳ್ಬಿಡಿ, ನಾನು ಆಮೇಲೆ ಬಹುಮಾನ ಕೊಡ್ತೀನಿ. ಓಕೆ, ಪ್ಲೀಸ್ ನೋವೋಜವ ರೆಡಿ ಇದ್ದೀರಲ್ಲ ನೀವು ಕೊಡ್ಲಿಕ್ಕೆ? ರೆಡಿ ಇದ್ದೀರಾ ಕೊಡ್ಲಿಕ್ಕೆ? ಅದ ಎಲ್ಲರೂ ಉತ್ತರ ಕೊಡ್ಬೇಕು, ಎಲ್ಲರೂ ಉತ್ತರ ಕೊಡ್ಬೇಕು, ಒಬ್ರಿಬ್ರು ಉತ್ತರ ಕೊಡ್ಬಾರ್ದು. ನಿಮ್ಮ ಮನಸ್ಸು ಏನಿದೆ ಅದು ನಿಮ್ಮ ಅಂತ ಕೊಡ್ಬೇಕು. ನೋಡಿ, ಒಬ್ರು ಕೊಟ್ರು ಅನಿತಾ ಲೋಬ ಕೊಟ್ರು ಹೋಲಿ ಸ್ಪಿರಿಟ್ ಎಂಬುದಾಗಿ, ಪವಿತ್ರ ಆತ್ಮರು ಎಂಬುದಾಗಿ ಕೊಟ್ರು. ವೆರಿ ಗುಡ್. ಸೊ ಪವಿತ್ರ ಆತ್ಮರು ಪ್ರೀತಿ ಅಂತ, ದೇವರ ಮಗನು ಮಗಳು ಎಂಬಂತ ಸಂಕೇತ. ಓಕೆ, ಪ್ಲೀಸ್ ಸರ್. ಸುನೀಡಿ ಸಿಲ್ವ ಹೇಳಿದ್ರು, ಶಿಲುಬೆ ಒಂದು ಸಂಕೇತ ಎಂಬುದಾಗಿ. ಶಾಂತಿ ಸಂತೋಷ ಹೇಳ್ತಾ ಇದ್ದಾರೆ, ಜಪಸರ ಒಂದು ಸಂಕೇತ ಎಂಬುದಾಗಿ. ತೇಜು ತ್ರೇಸ ಹೇಳ್ತಾ ಇದ್ದಾರೆ, ಶಿಲುಬೆಯ ಗುರುತು ಒಂದು ಸಂಕೇತ ಎಂಬುದಾಗಿ. ಮೌಲಿ ಕುಟಿನ ಹೇಳ್ತಾ ಇದ್ದಾರೆ, ಪ್ರೈಸ್ ರಾಡ್ ಹೇಳ್ತಾ ಇದ್ದಾರೆ. ಓಕೆ, ಇನ್ನು ಅವ್ರು ಆನ್ಸರ್ ಕೊಡ್ಲಿಲ್ಲ. ಸುನೀತಾ ಕುಟಿನ ಹೇಳ್ತಾ ಇದ್ದಾರೆ, ರೋಸರಿ ಸಂಕೇತ ಎಂಬುದಾಗಿ. ದೇವರ ಮಗಳು ಅಂದ್ರೆ ಕೊಡ್ತಾ ಇದ್ದಾರೆ. ಇನ್ನು ಮಿಕ್ಕಿದವ್ರು ಕೊಡ್ಬೇಕು, ಇನ್ನು ಕೊಡೋರು ಕೊಡ್ಬೇಕು, ದಯವಿಟ್ಟು ಕೊಡ್ಬೇಕು. ಕ್ರೈಸ್ತ ನಾವು ದೇವರ ಮಗಳು ಅಂದ್ರೆ ಒಂದು ಟೈಟಲ್ ಬೇಕು. ಏನಿರ್ಬೇಕು? ಹೇಳಿ ಅಲ್ಲ. ಇನ್ನು ತುಂಬಾ ಜನ ಕೊಡ್ಬೇಕು, ಇನ್ನು ಆನ್ಸರ್ ಕೊಡ್ಲಿಲ್ಲ. ತುಂಬಾ ಒಳ್ಳೆ ಉತ್ತರನ ಕೊಡ್ತಾ ಇದ್ದೀರಿ. ನಿಜವಾಗಿಯೂ ಉತ್ತರಗಳೆಲ್ಲವೂ ಸರಿಯಾದ ಉತ್ತರಗಳಿವೆ, ಯಾವುದು ತಪ್ಪಾದ ಉತ್ತರಗಳಿಲ್ಲ. ಇದೆಲ್ಲ ಕ್ರೈಸ್ತರ ಸಂಕೇತವೇ, ಅಂದ್ರೆ ದೇವರ ಮಗಳು ಎಂಬುದಕ್ಕೆ ಒಂದು ಸಂಕೇತವೇ. ಆದ್ರೂ ಇನ್ನು ಸ್ವಲ್ಪ ಮೇಲೆ ಬರಬೇಕು. ಸಮಂಜಸವಾದದ್ದು ಹೌದು, ಆದ್ರೂ ಇನ್ನು ಸ್ವಲ್ಪ ಮೇಲೆ ಬರಬೇಕು. ದೇವರ ಮಗಳು ಎನ್ನುವುದಕ್ಕೆ ರಿಚರ್ಡ್ ಐಸ್ ಮೊದಲು ಕೇಳಿದ ಬ್ರದರ್ ರಿಚರ್ಡ್ ಅಲ್ಲ, ತುಂಬಾ ಲಾಸ್ಟ್ ಅಲ್ಲಿ ಕೊಡ್ತಾ ಇದ್ದಾರೆ. ನೋಡಿ ಎಂತ ಬ್ರದರ್ ನೀವು. ಶಿಲುಬೆ, ರಿಚರ್ಡ್ ಬ್ರದರ್ ಹೇಳ್ತಾ ಇದ್ದಾರೆ ಶಿಲುಬೆ.
ಹೆಲೆನ್ ಡಿ ಸಿಲ್ವಾ ಹೇಳ್ತಾ ಇದ್ದಾರೆ ಪ್ರಾಮಾಣಿಕತೆ. ಪ್ರಾಮಾಣಿಕತೆ. ಓಕೆ, ಪ್ರೈಸ್ ದಿ ಲಾರ್ಡ್. ಹೊಸ ಪದಗಳು, ಹೊಸ ಪದಗಳು. ಮತ್ತೆ ಇನ್ಯಾರು ಇದ್ದಾರೆ? ಇನ್ನು ಕೊಡ್ಲಿಲ್ಲ, ಇನ್ನು ನೋವ ಕೊಡ್ಲಿಲ್ಲ. ಮತ್ತೆ ಇನ್ಯಾರ್ಯಾರು ಕೊಡ್ಲಿಲ್ಲ? ಒಬ್ಬರಿಗೆ ಒಂದೇ ಆಪ್ಷನ್, 2-3 ಆಪ್ಷನ್ ಇಲ್ಲ. ಒಬ್ಬರಿಗೆ ಒಂದೇ ಆಪ್ಷನ್. ವಿಶ್ವಾಸ. ಸುನೀತಾ ಕುಟಿನ 3ನೇ ಟರ್ಮ್ ಬರ್ತಾ ಇದ್ದಾರೆ ಪ್ರೀತಿ ಅಂತ ಹೇಳಿ. ಶಾಂತಿ ಸಂತೋಷ್ 2ನೇ ಟರ್ಮ್ ಬರ್ತಾ ಇದ್ದಾರೆ ವಿಶ್ವಾಸ ಅಂತ ಹೇಳಿ. ಸುನೀತಾ ಕುಟಿನ ಮರಿ ಹಾಕಿದ್ನೇ ಆಗ್ತಾ ಇದ್ದಾರೆ ಮರಿ ಗ್ರೇಟಾ ಮತ್ಯಾಸ್ ಪ್ರೀತಿ ಅಂತ ಹೇಳಿ. ಪ್ರೀಸಲು ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಿಯರೇ, ನಾನು ದೇವರ ಮಗನು ಮಗಳು ಎಂಬುದಕ್ಕೆ ಸಂಕೇತ. ಸೊ ನೀವು ಮೊದಲು ಕೊಟ್ಟರು ಸಂತೋಷ ಉತ್ತರ, 2ನೇ ಸಾರಿ ಕೊಟ್ಟರು ಸಂತೋಷ. ಎಸ್, ಲವ್, ಪ್ರೀತಿ. ದೇವರ ಮಗನು ಮಗಳು ಎಂದು ಹೇಳುವುದಕ್ಕೆ ಸಂಕೇತ, ಟೈಟಲ್ ಲವ್, ಪ್ರೀತಿ. ಸೊ ಎನಿವೇ, ಆದರೂ ಸಹ ಸುನೀತಾ ಕುಟಿನ, ಸೊ ಕಂಗ್ರಾಚುಲೇಷನ್, ಗಾಡ್ ಬ್ಲೆಸ್ ಯು. ಪ್ರಿಯರೇ, ಒಂದು ಯೋಹಾನನಿಗೆ ಬರೆದ ಪತ್ರವನ್ನು ನಾವು ತೆಗೆದುಕೊಳ್ಳಬೇಕಾದರೆ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಪ್ರೀತಿಸುವವನು ದೇವರ ಮಗನು. ಪ್ರೀತಿಸುವವನು ದೇವರ ಮಗನು ಮಗಳು. ಇದಿದೆಯಾ ನಮ್ಮಲ್ಲಿ? ಇದು ನಮ್ಮೊಳಗೆ ಇದೆಯಾ? ಎಷ್ಟು ಜನರಲ್ಲಿ ನಮ್ಮಲ್ಲಿದೆ? ಪ್ರಿಯರೇ, ನಾವು ಕ್ರೈಸ್ತರಾಗಿದ್ದೇವೆ, ವಿಶ್ವಾಸಿಗಳಾಗಿದ್ದೇವೆ, ಆದರೆ ನಮ್ಮ ಜೀವನದಲ್ಲಿ ಸತ್ವವಿಲ್ಲ. ಕ್ರೈಸ್ತ ಎಂಬುದಕ್ಕೆ ನಮಗೆ ಸತ್ವ ಇಲ್ಲ, ಕ್ರೈಸ್ತರು ಎಂಬುದಕ್ಕೆ ನಮಗೆ ಸತ್ವ ಇಲ್ಲ. ಯಾವಾಗ ನಮ್ಮಲ್ಲಿ ಪ್ರೀತಿ ಇಲ್ಲವೋ ನಾನು ಕ್ರೈಸ್ತನಲ್ಲ, ಅಂದ್ರೆ ದೇವರ ಮಗನಲ್ಲ, ದೇವರ ಮಗಳಲ್ಲ. ಓನ್ಲಿ ಒನ್ ವರ್ಡ್. 1 ಯೋಹಾನನಿಗೆ ಬರೆದ ಪತ್ರ 4ನೇ ಅಧ್ಯಾಯ 7ನೇ ವಾಕ್ಯ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಯಾಕೆಂದರೆ ಪ್ರೀತಿ ದೇವರಿಂದ ಉಗಮವಾದದ್ದು. ಪ್ರೀತಿ ದೇವರಿಂದ ಉಗಮವಾದದ್ದು. ಅವನು ದೇವರನ್ನ ಬಲ್ಲವನು. ನೋಡಿ, ಇಷ್ಟು ಸುಂದರವಾದಂತಹ ವಾಕ್ಯ. ಪ್ರಿಯರೇ, ಪವಿತ್ರ ಆತ್ಮರು ಈ 3 ಗಂಟೆಯ ಸಮಯದಲ್ಲಿ ನಮ್ಮೆಲ್ಲರೊಡನೆ ಮಾತನಾಡ್ತಾ ಇದ್ದಾರೆ, ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಸೊ ಈ ದಿನದ ಈ ಸ್ವರ್ಗೀಯ ಯಾತ್ರೆಯ ಈ ಶುಶ್ರೂಷೆಗೆ ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ಆತ್ಮಿಕವಾಗಿ ನಾನು ಸ್ವಾಗತಿಸುತ್ತೇನೆ. ವೆಲ್ಕಮ್ ಟು ಯು ಆಲ್. ಪೀಸ್ ವಿತ್ ಯುವರ್ ಫ್ಯಾಮಿಲಿ ಅಂಡ್ ಮೇ ಗಾಡ್ ಬ್ಲೆಸ್ ಯು. ಪ್ರಿಯರೇ, ನಾವು ಕಳೆದ 1, 2, 3 ದಿನದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ ನವಜೀವನ, ನ್ಯೂ ಲೈಫ್, ಹೊಸ ಜೀವನಕ್ಕೆ, ನವಜೀವನಕ್ಕೆ 30 ಸೂತ್ರಗಳು. ಅದರಲ್ಲಿ ಈಗಾಗಲೇ 3 ಸೂತ್ರಗಳನ್ನ ನಾವು ಕಂಡಿದ್ದೇವಲ್ಲ? ಎಸ್, ಕಂಡಿದ್ದೇವೆ. 4 ಸೆಷನ್ ಆಗಿದೆ. ನವಜೀವನಕ್ಕೆ, ನ್ಯೂ ಲೈಫ್ಗೆ 30 ಸೂತ್ರಗಳು. ಇವತ್ತು ಪವಿತ್ರಾತ್ಮ ನಮಗೆ ಕಲಿಸಿಕೊಡ್ತಾರೆ 4ನೇ ಸೂತ್ರ. ಸೊ ವಾಟ್ ಇಸ್ ದಟ್? ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ 10ನೇ ವಾಕ್ಯ. ಸಹೋದರ ಭಾವನೆಯಿಂದ ಒಬ್ಬರನ್ನೊಬ್ಬರು ಹೃತ್ಪೂರ್ವಕವಾಗಿ ಪ್ರೀತಿಸಬೇಕು. ಹೇಗೆ? ಸಹೋದರ ಭಾವನೆಯಿಂದ ಒಬ್ಬರನ್ನೊಬ್ಬರು ಹೃತ್ಪೂರ್ವಕವಾಗಿ ಪ್ರೀತಿಸಬೇಕು. ಇದೇ ಟೈಟಲ್ ಇವತ್ತು ನಾವು ಧ್ಯಾನಿಸುವಂಥದ್ದು.
ಇವತ್ತು ನಮಗೆ ಪವಿತ್ರ ಆತ್ಮರು ನಮಗೆ ಚಿಂತನೆಗೆ ಕೊಡುವಂಥದ್ದು. ಈ 4ನೆಯ ಸ್ಟೆಪ್, ಸ್ವರ್ಗರಾಜ್ಯಕ್ಕೆ 4ನೆಯ ಸ್ಟೆಪ್. ಪ್ರಿಯರೇ, ಒಂದು ಸತ್ಯವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನೀವು ನಿಜವಾಗಿಯೂ ಈ ಸೆಷನ್ ನೀವು ನಿಜವಾಗಿಯೂ ನೀವು ಕೇಳೋದಾದರೆ, ಸಂಪೂರ್ಣವಾಗಿ ಈ ಧ್ಯಾನಗಳನ್ನ ಹೊಸ ಜೀವನಕ್ಕೆ 30 ಸೂತ್ರಗಳು ನೀವು ಕೇಳಿ ನಿಮ್ಮ ಜೀವನದಲ್ಲಿ ಇಟ್ಕೊಂಡು ಬಿಟ್ರಲ್ಲ, ನಿಜವಾಗಿ ನೀವು ಒಂದು ಸೆಮಿ ಜೀಸಸ್ ಆಗಿರ್ತೀರಿ, ಒಂದು ಸೆಮಿ ಯೇಸು ಆಗ್ತೀರಿ. ಎಷ್ಟು ಜನರಿಗೆ ಆಸೆ ನಾನೊಂದು ಯೇಸು ಆಗಬೇಕೆಂಬ ಆಸೆ? ಒಂದೇ ಒಂದು ಆಸೆ ದೇವಾ, ನಿನ್ನ ಜೊತೆಗೆ ಬಾಳುವ ಆಸೆ. ಒಂದೇ ಒಂದು ಆಸೆ ದೇವಾ, ನಿನ್ನನ್ನು ನೋಡುವ ಆಸೆ. ಬೇರೆ ಯಾವ ಆಸೆಯೂ ಇಲ್ಲ, ಬೇರೆ ಯಾವ ಆಸೆಯೂ ಇಲ್ಲ, ನಿನ್ನೊಡನೆ ಬಾಳುವ ಆಸೆ. ಒಂದೇ ಒಂದು ಆಸೆ ಇರಬೇಕು. ಯೇಸುವಿನಂತಾಗುವ ಆಸೆ ಪ್ರತಿಯೊಬ್ಬ ಕ್ರೈಸ್ತರಲ್ಲಿ ನಮ್ಮಲ್ಲಿ ಬರಬೇಕು. ಕ್ರೈಸ್ತ ಅಂತೇಳಿ ಟೈಟ್ಲ್ ಹಾಕೊಳ್ಳೋದಿರಲ್ಲ, ನಾನು ಪ್ರತಿಯೊಬ್ಬರು ನಾನು ಕ್ರಿಸ್ತನಂತೆ ಆಗಬೇಕು ಎಂಬುದು ಇಲ್ಲಿ ಬರಬೇಕು. ಇಲ್ಲಿ ಬರಬೇಕು. ಕಷ್ಟ ಬಂದರು, ನಷ್ಟ ಬಂದರು, ರೋಗ ಬಂದರು, ಸಮಸ್ಯೆ ಬಂದರು, ವೇದನೆ ಬಂದರು, ಗಾಯ ಬಂದರು, ಅವಮಾನ ಆದ್ರು, ಏನೇ ಬಂದ್ರು ನೀವು ಹೇಳಿದ್ರಿ ಶಿಲುಬೆ ಕ್ರೈಸ್ತನ ಟೈಟಲ್. ಎಸ್, ಮೊದಲನೇದು ಪ್ರೀತಿ. ಆ ಪ್ರೀತಿಯಿಂದ ಉಗಮವಾದದ್ದೇ ಶಿಲುಬೆ. ಶಿಲುಬೆ ಜೀವನದಲ್ಲಿ ಬರುವ ಎಲ್ಲವನ್ನು ಹೊತ್ತುಕೊಂಡು ಹೋಗುವಂಥದ್ದು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಾಪ. ನನ್ನ ಶಿಲುಬೆ ಯಾಕಯ್ಯ ನಿನಗೆ? ನಿನ್ನ ಶಿಲುಬೆ, ನಿನ್ನ ಮುಂದೆ ಇರುವಂತಹ ಹೋರಾಟಗಳೇ ನಿನ್ನ ಶಿಲುಬೆ, ನಿನ್ನ ಕುಟುಂಬದಲ್ಲಿರುವಂಥ ವ್ಯಕ್ತಿಗಳೇ ನಿನಗೆ ಶಿಲುಬೆ. ನಿನ್ನನ್ನು ದೂಷಿಸಿ ನಿಂದಿಸಿಸೋ, ನಿನ್ನನ್ನು ಏನೇ ನಾಶ ಮಾಡಲಿಕ್ಕೆ ಬರುವವರೇ, ನಿನ್ನನ್ನು ಶತ್ರುವಾಗಿ ಎಣಿಸುವವರೇ ನಿನಗೆ ಶಿಲುಬೆ. ಅವರನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಾ. ಹೇಗೆ? ಪ್ರೀತಿಯಿಂದ ಬಾ. ಪ್ರೀತಿ ಇದ್ರೆ ಮಾತ್ರ ಆ ಶಿಲುಬೆಯನ್ನು ಹೊತ್ಕೊಂಡು ಯೇಸು ಹತ್ರ ಹೋಗ್ಲಿಕ್ಕೆ ಸಾಧ್ಯ. ಸೊ ಹಾಗೆ ನಾವು ಶಿಲುಬೆಯನ್ನು ಹೊತ್ಕೊಂಡು ಹೋಗಬೇಕು ಯೇಸು ಆಗಬೇಕಾದ್ರೆ. ಒಬ್ಬರನ್ನು ಮನಪೂರ್ವಕವಾಗಿ ನಾನು ಪ್ರೀತಿಸ್ತೇನೆ ಅಂದ್ರೆ, ನೋಡಿ, ಒಂದು ಒಳ್ಳೆಯ ಗಂಡ ಇದ್ರೆ ಏನ್ ಮಾಡ್ತಾನೆ ಹೇಳಿ? ತನ್ನ ಹೆಂಡತಿ ಮಕ್ಕಳಿಂದ ಎಂತ ಟಾರ್ಚರ್ ಇದ್ರು ಅವ್ರನ್ನ ಪ್ರೀತಿಸ್ತಾ ಇರ್ತಾನೆ. ಅವರಿಗೆ ಬೇಕಾಗಿದ್ದನ್ನ ಮಾಡ್ತಾನೆ ಇರ್ತಾನೆ. ಒಳ್ಳೆಯ ಹೆಂಡತಿ ಇದ್ರೆ ಏನ್ ಮಾಡ್ತಾಳೆ? ಗಂಡ ಕುಡುಕಾದ್ರೂ ಎಂತ ಕೆಟ್ಟವನಾದ್ರೂ ಅವನ್ನ ಪ್ರೀತಿಸ್ತಾನೆ ಇರ್ತಾಳೆ. ಅವಳಿಗೆ ಬೇಕಾಗಿದ್ದು ಮಾಡ್ತಾ ಇರ್ತಾಳೆ. ಮಕ್ಕಳು ಎಂತಹ ಕ್ರೂರತನವಾಗಿದ್ರು ಸಹ ತಾಯಿ ಏನು ಮಾಡ್ತಾಳೆ? ತನ್ನ ಮಕ್ಕಳನ್ನ ಪ್ರೀತಿಸ್ತಾ ಇರ್ತಾಳೆ. ಊಟ ಕೊಡದೇ ಇದ್ರು, ಬಟ್ಟೆ ಕೊಡದೇ ಇದ್ರು ತಾಯಿ ತನ್ನ ಮಕ್ಕಳನ್ನ ಪ್ರೀತಿಸ್ತಾ ಇರ್ತಾಳೆ. ಕಾರಣ ಪ್ರೀತಿ. ದಟ್ಸ್ ಲವ್, ರಿಯಲ್ ಲವ್. ಆ ಶಿಲುಬೆನ ಹೊತ್ತುಕೊಂಡು ಪ್ರೀತಿಸ್ತಾಳೆ ತಾಯಿ. ಆ ಶಿಲುಬೆನ ಹೊತ್ತುಕೊಂಡು ಪ್ರೀತಿಸ್ತಾನೆ ಗಂಡ. ಆ ಶಿಲುಬೆನ ಹೊತ್ತುಕೊಂಡು ಪ್ರೀತಿಸ್ತಾನೆ ಹೆಂಡತಿ. ಆ ಶಿಲುಬೆನ ಹೊತ್ತುಕೊಂಡು ಪ್ರೀತಿಸ್ತಾರೆ ಮಕ್ಕಳು. ಅದೇ ನಿಜವಾದದ್ದು. ಪ್ರೀತಿ ಎಂಬುದರ ಮೂಲಕವಾಗಿ ಶಿಲುಬೆನ ಹೊತ್ಕೊಳ್ಬೇಕು. ಪ್ರೀತಿ ಎಂಬುದರ ಮೂಲಕವಾಗಿ ನಾವು ಈ ಶಿಲುಬೆನ ಹೊತ್ಕೊಳ್ಬೇಕು. ಎಷ್ಟು ಜನ ನಾವು ಈ ಪ್ರೀತಿ ಎಂಬುದರ ಮೂಲಕವಾಗಿ ಶಿಲುಬೆನ ಹೊತ್ಕೊಳ್ತಾ ಇದ್ದೇವೆ? ಒಬ್ಬರನ್ನ ಕಂಡ್ರೆ ಆಗೋದಿಲ್ಲ. ಯಾರೋ ನನ್ನ ಬೈದು ಬಿಟ್ರು, ಅವ್ರ ಮುಖ ನೋಡೋದಿಲ್ಲ. ಯಾರೋ ನನ್ನ ನೋಯಿಸ್ಬಿಟ್ರು, ಅವ್ರ ಹತ್ರ ಮಾತಾಡೋದಿಲ್ಲ. ಯಾರೋ ನನ್ನ ಬಗ್ಗೆ ಏನೋ ಮಾತಾಡಿಬಿಟ್ರು, ಅವ್ರನ್ನ ತೆಗೆದು ಬಿಡ್ತಾನೆ. ಸೊ ಕಾರಣ ಪ್ರೀತಿ ಇಲ್ಲ, ಸತ್ತೋಯ್ತು. ಅಂದ್ರೆ ನಾನು ದೇವರ ಮಗನಲ್ಲ, ದೇವರ ಮಗಳಲ್ಲ. ಶಿಲುಬೆನ ಹೊತ್ಕೊಂಡು ಹೋಗ್ಬೇಕು ನನ್ನ ಜೀವನದಲ್ಲಿ. ನಿನ್ನ ಹೆಂಡತಿ ಎಷ್ಟು ಕ್ರೂರಿಯಾಗಿದ್ರು, ನಿನ್ನ ಗಂಡ, ನಿನ್ನ ಮಕ್ಕಳು ಎಷ್ಟೇ ಕ್ರೂರಿಯಾಗಿದ್ರು, ನಿನ್ನ ಅತ್ತೆ ಸೊಸೆ ಏನೇ ಕ್ರೂರಿಯಾಗಿದ್ರು, ಯಾರೇ ನಿನ್ನನ್ನು ಎಷ್ಟು ಕ್ರೂರತನದಿಂದ ನಿನ್ನನ್ನ ಕಡೆಗಾಣಿಸಿದ್ರು, ನೀವು ಪ್ರೀತಿಯಿಂದ ಅವರನ್ನು ಹೊತ್ತುಕೊಂಡು ಹೋಗಬೇಕು. ಇದೇ ದೇವರ ಮಗನು ಮಗಳು ಎಂಬುದಕ್ಕೆ ಟೈಟಲ್. ಈ ಪ್ರೀತಿ, ಈ ಶಿಲುಬೆ, ಈ ಪ್ರೀತಿ, ಈ ಶಿಲುಬೆನ ನಮಗೆ ಹೊತ್ಕೊಂಡು ಹೋಗ್ಬೇಕಾದ್ರೆ ಮೂರನೇ ಅಂತ ನಮಗೆ ವಿಶ್ವಾಸವಿರಬೇಕು. ದೇವರು ನನ್ನೊಂದಿಗಿದ್ದಾರೆ. ಇಮ್ಯಾನುವೇಲ್, ದೇವರು ನನ್ನೊಂದಿಗಿದ್ದಾರೆ.
ಸೊ ಮೈ ಗಾಡ್ ಈಸ್ ವಿತ್ ಮೀ, ಮೈ ಜೀಸಸ್ ಇಸ್ ವಿತ್ ಮೀ. ದೇವರು ನನ್ನನ್ನು ಕಾಯ್ತಾರೆ, ದೇವರು ನನ್ನ ಸಂರಕ್ಷಿಸ್ತಾರೆ, ದೇವರು ನನಗೆ ಬಿಡುಗಡೆಯನ್ನು ಕೊಡ್ತಾರೆ, ದೇವರು ನನ್ನೊಟ್ಟಿಗಿರ್ತಾರೆ, ದೇವರು ನನಗೆ ಬೇಕಾದ್ದನ್ನು ಕೊಡ್ತಾರೆ. ಸೊ ವಿಶ್ವಾಸ ಇರಬೇಕು, ವಿಶ್ವಾಸ ಇರಬೇಕು. ಪ್ರಿಯರಿಗೆ, ನಾವು ಪ್ರೀತಿಯನ್ನು ಕಂಡುಕೊಳ್ಳಬೇಕು ಜೀವನದಲ್ಲಿ. ಸೊ ವಿ ವಾಂಟ್ ಟೈಟಲ್, ಐ ಆಮ್ ಕ್ರಿಸ್ಟಿಯನ್, ಐ ಆಮ್ ಕ್ರಿಸ್ಟಿಯನ್, ನಾನು ಕ್ರೈಸ್ತ ಅಂದರೆ ನನ್ನಲ್ಲಿ ಪ್ರೀತಿ ಇದೆ. ಇವತ್ತು ಜಗತ್ತಿಗೆ ನಾವು ನೋಡಿ, ಇಡೀ ಜಗತ್ತಿಗೆ ಕ್ರೈಸ್ತ ಒಂದು ಸೂರ್ಯ ಹೇಳ್ಬಹುದು, ಒಂದು ಸೂರ್ಯ. ಇಡೀ ಜಗತ್ತಿಗೆ ಕ್ರೈಸ್ತ ಯಾವುದರಲ್ಲಿ ಅಂದ್ರೆ ಸೇವೆ ಮಾಡುವುದರಲ್ಲಿ, ಸೇವೆ ಮಾಡುವುದರಲ್ಲಿ, ಪ್ರೀತಿಯನ್ನ ಪ್ರಕಟಿಸುವಂತಹ ಸೇವೆ. ಅನಾಥಾಶ್ರಮ, ವೈದ್ಯಾಶ್ರಮ, ನಿರ್ಗತಿಕರ ಆಶ್ರಮ, ದಾರಿದ್ರ್ಯರ ಆಶ್ರಮ, ಮಂದಮತಿಗಳ ಆಶ್ರಮ, ಕುಷ್ಠರೋಗಿಗಳ ಆಶ್ರಮ, ಡಮ್ಮಂಡ ಆಶ್ರಮ, ಹುಚ್ಚರಾಗಿರುವವರ ಆಶ್ರಮ. ಸೊ ಇದೆಲ್ಲ ಏನು? ಪ್ರೀತಿಯ ಕೊಡುಗೆ. ದಿಸ್ ಆಲ್ಸೋ ಗಿಫ್ಟ್ ಆಫ್ ಲವ್. ಒಬ್ಬ ಕ್ರೈಸ್ತ ನಿಜವಾಗಿಯೂ ಒಂದು ಬೆಳಕು, ಇಸ್ ಅ ಲೈಟ್ ಆಫ್ ದ ವರ್ಲ್ಡ್. ಕ್ರಿಸ್ಟಿಯನ್ ಇಸ್ ದ ಲೈಟ್ ಆಫ್ ದ ವರ್ಲ್ಡ್, ಲೈಟ್ ಆಫ್ ದ ವರ್ಲ್ಡ್. ಯಾಕಂದ್ರೆ ಪ್ರಭು ಯೇಸುವಿನ ಆ ಪ್ರೀತಿ ಕ್ರಿಸ್ತರ ಮೂಲಕವಾಗಿ ಇವತ್ತು ಬೆಳಗ್ತಾ ಇದೆ. ದೇವರು ಎಷ್ಟರ ಮಟ್ಟಿಗೆ ಕ್ರೈಸ್ತರನ್ನ ಪ್ರೀತಿಸಿದರು ಎಂಬುದಕ್ಕೆ ಸಾಕ್ಷ್ಯಾಧಾರಗಳು ತುಂಬಾ ಇದೆ. ಇವತ್ತು ನೋಡಿ, ಜಗತ್ತಿನಲ್ಲಿ ವಿಜ್ಞಾನಿಗಳನ್ನ ನೋಡಿ 90%, 95% ಆಲ್ ಆರ್ ಕ್ರಿಸ್ಟಿಯನ್ಸ್. ಯಾಕಂದ್ರೆ ದೇವರ ಪ್ರೀತಿ ಪ್ರತ್ಯೇಕ ಪ್ರೀತಿ. ಒಂದು ಸೈಕಲ್, ಒಂದು ಟಿವಿ, ಒಂದು ಟೆಲಿಫೋನ್, ಸೊ ಎನಿಥಿಂಗ್ ಯಾರ ಮುಖಾಂತರವಾಗಿ ಬಂತು? ಒಬ್ಬ ಕ್ರೈಸ್ತರ ಮುಖಾಂತರವಾಗಿ ಬಂತು. ಎಲ್ಲಿಂದ ಬಂತು? ದೇವರ ಪ್ರೀತಿಯಿಂದ ಬಂತು. ಆಮೆನ್. ಒಂದು ಪ್ರೈಸ್ ದಿ ಲಾರ್ಡ್ ಹೇಳೋಣ, ದೇವರಿಗೆ ಸ್ತೋತ್ರ ಹೇಳೋಣ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೀತಿ ದೇವರೇ ಇಷ್ಟರ ಮಟ್ಟಿಗೆ ನಮ್ಮ ಮೇಲೆ ಪ್ರೀತಿನ ತೋರಿಸ್ತಾ ಇದ್ದಾರೆ ಎಂಬುದಾದ್ರೆ, ದೇವರೇ ಇಷ್ಟರ ಮಟ್ಟಿಗೆ ನಮಗೆ ಪ್ರೀತಿನ ತೋರಿಸಿದ್ದಾರೆ ಎಂಬುದಾದ್ರೆ, ನನ್ನ ನಿಮ್ಮ ಪ್ರೀತಿ ಯಾವುದಲ್ಲಿದೆ? ನಿಮ್ಮ ಪ್ರೀತಿ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದೇವೆ? ನಮ್ಮ ಪ್ರೀತಿಯಲ್ಲಿ ಯಾವ ವಿಧದಲ್ಲಿ ನಮ್ಮ ಪ್ರೀತಿಯಲ್ಲಿ ಒಂದು ಪ್ರಕಟಣೆ ಇದೆ? ಯೋಚಿಸಬೇಕು, ನಾವು ಧ್ಯಾನಿಸಬೇಕು, ಚಿಂತಿಸಬೇಕು. ಯಾಕೆಂದರೆ ನಾವು ಇದನ್ನೆಲ್ಲ ದೇವರ ಪ್ರೀತಿಯನ್ನು ನಾವು ಕಂಡುಕೊಳ್ಬೇಕು. ದೇವರು ಎಷ್ಟರ ಮಟ್ಟಿಗೆ ನಮಗೆ ತಮ್ಮ ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ. ಹೀಗೆ ಸೋದರ ಭಾವನೆಯಿಂದ ಒಬ್ಬರನ್ನೊಬ್ಬರು ಹೃತ್ಪೂರ್ವಕವಾಗಿ ಪ್ರೀತಿಸಬೇಕು. ರಸ್ತೆಯಲ್ಲಿ ಯಾರೇ ನೋಡಿದ್ರು ಸರಿನೇ, ಒಂದು ಭಿಕ್ಷುಕನ ನೋಡಿದ್ರು ಸರಿನೇ. ಈಗ ನೀವೆಲ್ಲರೂ ಹೇಳ್ತೀರಿ, ನಾನು ಪ್ರೀತಿಸ್ತೇನೆ ಅಂತೇಳಿ. ಓಕೆ, ಈಗ ನಿಮ್ಮಲ್ಲಿ ನಾನು ಒಂದು ನಿರ್ದಿಷ್ಟವಾದಂತ ಒಂದು ಪ್ರಶ್ನೆಯನ್ನು ನಾನು ಕೇಳ್ತೇನೆ. ಇವತ್ತು ಸ್ವಲ್ಪ ಪ್ರಶ್ನೆಯ ಸಮಯ, ಆದ್ರೆ ಏನ್ ಮಾಡಿದ್ರಿ, ನೇರವಾಗಿ ನನಗೆ ಉತ್ತರವನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ನೇರವಾಗಿ ನೀವು ನನಗೆ ಉತ್ತರವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಪ್ರೀಸ್ ಜೀಸಸ್. ನಿಮ್ಮಿಂದ ಉತ್ತರವನ್ನು ನೇರವಾಗಿ ನಾನು ಕೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಿಜ ಹೇಳಬೇಕು, ನೀವು ನಿಜ ಹೇಳಬೇಕು. ಎಷ್ಟು ಜನರಲ್ಲಿ ಪ್ರೀತಿ ಇದೆ? ದಯವಿಟ್ಟು ನೀವು ಉತ್ತರ ಕೊಡಬೇಕು. ಎಷ್ಟು ಜನರಲ್ಲಿ ಪ್ರೀತಿ ಇದೆ? ನಾವು ಪುಟ್ಟ ಮಂದಿ ಆಗಿದ್ದೇವೆ, ಇಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ. ಎಷ್ಟು ಜನರಲ್ಲಿ ನಮಗೆ ಪ್ರೀತಿ ಇದೆ? ನನಗೆ ಪ್ರೀತಿ ಇದೆ, ನನಗೆ ಪ್ರೀತಿ ಇದೆ. ನಾನು ನನ್ನ ಬಗ್ಗೆ ಮೊದಲು ಹೇಳ್ತೇನೆ, ನನಗೆ ಪ್ರೀತಿ ಇದೆ. ಎಷ್ಟು ಜನರಿಗೆ ಪ್ರೀತಿ ಇದೆ? ಮೀ, ಓಕೆ, ಗುಡ್ ಗುಡ್, ನಮ್ಮಲ್ಲಿ ಇದೆ, ಗುಡ್. ಇಷ್ಟೇನಾ? ಹಾ, ನಿಮ್ಮಲ್ಲಿ, ಓಕೆ, ಗುಡ್, ಗಾಡ್ ಬ್ಲೆಸ್ ಯು. ಹಾ, ನನ್ನಲ್ಲಿ, ಓಕೆ, ಗುಡ್. ಅಂದ್ರೆ ನನ್ನಲ್ಲಿ, ನಿಮ್ಮಲ್ಲಿ, ನೀವು ಹೇಳ್ತಾ ಇದ್ದೀರಿ, ಓಕೆ, ಗುಡ್. ಎಷ್ಟು ಜನರಲ್ಲಿ ಪ್ರೀತಿ ಇದೆ? ಇಷ್ಟೇನಾ?
5 ಜನನ? ಓ ದೇವ ಸ್ತೋತ್ರ. ಕೆಲವರಿಗೆ ಬರೀಲಿಕ್ಕೆ ಬರೋದಿಲ್ಲ ಅಂತ ಕಾಣ್ತದೆ, ಇಲ್ಲ ಇನ್ನು ಕೆಲವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಾಣ್ತದೆ, ಅಥವಾ ಇನ್ನು ಕೆಲವರು ಅದು ಇಟ್ಟುಬಿಟ್ಟು ಮಲಗಿದ್ದಾರೆ ಅಂತ ಕಾಣ್ತದೆ. ರಿಚ್ ಡಾಯ್ಸ್ ನನ್ನಲ್ಲಿ. ಓಕೆ ಗುಡ್. ಮೋಲಿ ಕುಟಿನ ಓಕೆ ನನ್ನಲ್ಲಿ. ಗುಡ್. ತೀಸು ನನ್ನಲ್ಲಿ. ಓಕೆ ಗುಡ್. ಓ ವಂಡರ್ಫುಲ್. ಎಲ್ಲರೂ ನನ್ನಲ್ಲಿ ಪ್ರೀತಿ ಇದೆ, ನನ್ನಲ್ಲಿ ಪ್ರೀತಿ ಇದೆ ಅಂತ ಹೇಳ್ತಾ ಇದ್ರಿ. ತುಂಬಾ ಸಂತೋಷ, ತುಂಬಾ ಸಂತೋಷ. ಅಷ್ಟೇನಾ? ಬೇರೆ ಯಾರು ಇಲ್ಲ? ಓಕೆ ಸಂಜು ಫರ್ನಾಂಡಿಸ್. ಓಕೆ ಇಷ್ಟೇ. ಓಕೆ ನೋ ಪ್ರಾಬ್ಲಮ್, ತೊಂದರೆ ಇಲ್ಲ. ಸೊ ಸಮಯನ ವ್ಯರ್ಥ ಮಾಡೋದು ಬೇಡ. ನಾವು ನಿಜವಾಗಿ ಮುಖಾಮುಖಿಯಾಗಿ ನಾವು ದೇವರ ವಾಕ್ಯನ ಕೇಳ್ತಾ ಇದ್ದೀವಿ ಪ್ರಿಯರೇ. ಇಂಥ ಒಂದು ಧ್ಯಾನ ನೀವು ಅನುಭವಿಸಬೇಕು ಜೀವನದಲ್ಲಿ. ಪ್ರೀಸಲು ಶಾಂತಿ ಸಂತೋಷ ಎಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಸ್ ಅಂದ್ರೆ ಅರ್ಥ ನಿಮ್ಮಲ್ಲಿದೆ ಅಂತನಾ? ಓಕೆ ನೋ ಪ್ರಾಬ್ಲಮ್. ಸರಿ, ವೆರಿ ಗುಡ್. ಮೇ ಗಾಡ್ ಬ್ಲೆಸ್ ಯು ಆಲ್. ನಿಮ್ಮಲ್ಲಲ್ಲಿ ಖಂಡಿತವಾಗಿ ಪ್ರೀತಿ ಇದೆ. ನಾನು ಕೇಳುವಂಥ ಪ್ರಶ್ನೆಗೆ ಉತ್ತರ ಸರಿಯಾಗಿ ಸಿಕ್ಕಬೇಕು ನಿಮ್ಮಿಂದ. ನಿಮ್ಮ ಮುಂದೆ ಎಲ್ಲ ನಾನು ಬಲೆ ಹಾಕಿದ್ದೇನೆ. ಈಗ ಎಲ್ಲರ ಮೇಲೆ ಬಲೆ ಹಾಕಿದ್ದೀರಿ, ಎಲ್ಲ ಬಲೆ ಒಳಗಡೆ ಇದ್ದೀರಿ. ಸೊ ನಾನು ಇದ್ದೇನೆ ಅಂತ ತಿಳ್ಕೊಳ್ಳಿ. ನನ್ನಲ್ಲಿ ಪ್ರೀತಿ ಇದೆ ಅಂತ ನೀವು ಹೇಳಿದ್ರಿ. ಎಷ್ಟು ಜನರಿಗೆ ಒಂದು ವ್ಯಭಿಚಾರಿನ ನೋಡಿ ಪ್ರೀತಿಸ್ತಾ ಇದ್ದೀರಿ? ಎಷ್ಟು ಜನರು ಒಂದು ವ್ಯಭಿಚಾರ ಮಾಡುವ ಸ್ತ್ರೀಯನ್ನ, ಪುರುಷನನ್ನ ನೋಡಿ ಪ್ರೀತಿಸ್ತಾ ಇದ್ದೀರಿ? ಉತ್ತರ ಕೊಡಬೇಕು. ನಾವು ದೇವರ ಮುಂದೆ ಇದ್ದೇವೆ. ಎಷ್ಟು ಮಂದಿ ನಾವು ವ್ಯಭಿಚಾರಿಗಳನ್ನ ನೋಡಿ ಪ್ರೀತಿಸ್ತಾ ಇದ್ದೇವೆ? ಎಷ್ಟು ಮಂದಿ ಕೊಲೆ ಮಾಡುವವರನ್ನ ನೋಡಿ ಪ್ರೀತಿಸ್ತಾ ಇದ್ದೇವೆ? ಎಷ್ಟು ಮಂದಿ ಕೊಲೆ ಮಾಡೋರನ್ನ ನೋಡಿ ಪ್ರೀತಿಸ್ತಾ ಇದ್ದೇವೆ? ಎಷ್ಟು ಮಂದಿ ಕುಡುಕರನ್ನ ನೋಡಿ ಪ್ರೀತಿಸ್ತಾ ಇದ್ದೇವೆ? ಎಷ್ಟು ಮಂದಿ ಕುಡುಕರನ್ನ ನೋಡಿ ಪ್ರೀತಿಸ್ತಾ ಇದ್ದೇವೆ? ಎಷ್ಟು ಮಂದಿ ತಿಪ್ಪಿಯಲ್ಲಿ ಬಿದ್ದುಕೊಂಡಿರೋರನ್ನ ನೋಡಿ ಪ್ರೀತಿಸ್ತಾ ಇದ್ದೇವೆ? ಎಷ್ಟು ಮಂದಿ ಕುಷ್ಠ ರೋಗಿಗಳನ್ನ ನೋಡಿ ಪ್ರೀತಿಸ್ತಾ ಇದ್ದೇವೆ? ಎಷ್ಟು ಮಂದಿ ಕಳ್ಳನ್ನ ನೋಡಿ ಪ್ರೀತಿಸ್ತಾ ಇದ್ದೇವೆ? ಎಷ್ಟು ಮಂದಿ ಸುಳ್ಳು ಹೇಳೋನ್ನ ನೋಡಿ ಪ್ರೀತಿಸ್ತಾ ಇದ್ದೇವೆ? ಎಷ್ಟು ಮಂದಿ ನಮ್ಮ ಕುಟುಂಬನ ಒಡೆದಾಕ್ದವ್ರನ್ನ ಪ್ರೀತಿಸ್ತಾ ಇದ್ದೇವೆ? ಎಷ್ಟು ಮಂದಿ ನಮ್ಮನ್ನ ಶಪಿಸೋರನ್ನ ನಾವು ನೋಡ್ತೀವಿ ಪ್ರೀತಿಸ್ತಾ ಇದ್ದೇವೆ? ಈಗ ನೀವು ಉತ್ತರ ಕೊಡಬೇಕು. ಇದಕ್ಕೆ ನೀವು ಉತ್ತರ ಕೊಟ್ರೆ ನಿಮ್ಮಲ್ಲಿ ಪ್ರೀತಿ ಇದೆ ಅಂತೇಳಿ ಅರ್ಥ. ಇಲ್ಲಾಂದ್ರೆ ನಿಮ್ಮಲ್ಲಿ ಪ್ರೀತಿ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಅಂದ್ರೆ ಇದೇ ಪ್ರೀತಿ, ದಟ್ಸ್ ಎ ಸೆಲ್ಫಿಶ್ ಲವ್, ಸ್ವಾರ್ಥ ಪ್ರೀತಿ. ಎಷ್ಟು ಜನ ಪ್ರೀತಿಸ್ತಾ ಇದ್ದೇವೆ? ವ್ಯಭಿಚಾರಿಯವಳು ಎಷ್ಟು ಜನ ಅವಳು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೇವೆ? ಅವಳು ತೋಳಲ್ಲಿ ಕೈ ಹಾಕಿ ಮಾತನಾಡ್ತಾ ಇದ್ದೇವೆ, ಅವಳು ಮನೇಲಿ ಹೋಗಿ ಮಾತನಾಡ್ತಾ ಇದ್ದೇವೆ. ಹೌ ಮೆನಿ ಪರ್ಸನ್ಸ್? ಎನಿಬಡಿಯೇ? ನಾನು ಮಾತಾಡಿದ್ದೇನೆ. ತುಂಬಾ ಜನ ವ್ಯಭಿಚಾರಿಗಳನ್ನ ನಾನು ಸಂಧಿಸ್ತೇನೆ. ಈಗ ನಾನು ಇಷ್ಟೆಲ್ಲ ಹೇಳಿದ್ನೋ ಅಷ್ಟು ಜನರನ್ನು ನಾನು ಪ್ರೀತಿಸ್ತೇನೆ. ಇದರಲ್ಲಿ ಯಾವ ಸಂಶಯ ಇಲ್ಲ, ನನ್ನಲ್ಲಿ ಸಂಶಯ ಇಲ್ಲ. ಸೊ ನೀವು ಹೇಳಿ,
ಯಾರಾದರೂ ವ್ಯಭಿಚಾರಿಯನ್ನು ಹೋಗಿ ಪ್ರೀತಿಸಿದ್ದೀರಾ? ಸಹೋದರ ಭಾವದಿಂದ, ಸಹೋದರಿಯ ಭಾವನೆಯಿಂದ. ಅಮ್ಮ ಅವಳ, ಅಯ್ಯೋ ಅವಳ ಹತ್ರ ಮಾತಾಡ್ಬಾರ್ದು, ಅಯ್ಯೋ ಅವಳ ಮನೆಗೆ ಹೋಗೋದ, ಅಯ್ಯೋ ಅವಳ ಹತ್ರ ಹೋಗಿ ಕೂತ್ಕೊಳ್ಳೋದ, ಅಪ್ಪ ಮುಗ್ದೋಯ್ತು ಕತೆ. ಯಾರಾದ್ರೂ ನನ್ನ ನೋಡಿದ್ರೆ ಅವಳ ಜೊತೆ ನನ್ನ ಸೇರಿಸ್ಬಿಡ್ತಾರೆ. ಅಯ್ಯೋ ನಾನಲ್ಲಿ ಹೋಗೋದ್ ನೋಡಿದ್ರೆ ಯಾರಾದ್ರೂ ಮುಗಿದೋಯ್ತು, ಕಣ್ಣಿಂದ ನೋಡಿದ್ರೆ ಮುಗಿದೋಯ್ತು. ಅಯ್ಯೋ ನನ್ನ ಹೆಂಡತಿ ನೋಡಿದ್ರಲ್ಲ, ನನ್ನ ಗಂಡ ನೋಡಿದ್ರಲ್ಲ, ಅಪ್ಪ ಯಾರಾದ್ರೂ ನೋಡಿದ್ರಲ್ಲ ಮುಗಿದೋಯ್ತು ನನ್ನ ಕತೆ. ಹೇಗೆ ದೇವರ ಮಗನು, ದೇವರ ಮಗಳು? ಹೌ ಟು ಟೆಲ್ ಯು ಐ ಆಮ್ ಸನ್ ಆಫ್ ಗಾಡ್, ಐ ಆಮ್ ಸನ್ ಆಫ್ ಡಾಟರ್. ನನ್ನಲ್ಲಿ ಪ್ರೀತಿ ಇದೆ ಅಂತೇಳಿ ಹೇಗೆ ಹೇಳಲಿಕ್ಕೆ ಸಾಧ್ಯ? ಒಬ್ಬ ಕೊಲೆಗಾರನ ನಾನು ಪ್ರೀತಿಸ್ತೇನೆ. ಐ ಲವ್ ಒನ್ ಮರ್ಡರರ್, ಐ ಲವ್ ಒನ್ ಮರ್ಡರರ್, ಐ ಲವ್ ಒನ್ ಪ್ರಾಸ್ಟಿಟ್ಯೂಟರ್. ಕೊಲೆಗಾರನ ಪ್ರೀತಿಸಲು ಎಷ್ಟು ಮಂದಿ ಇದ್ದೀರಿ? ಪ್ರಿಯರೇ, ನಾವು ಮಾತನಾಡುವುದು ಬೇರೆ, ಕೇಳುವುದು ಬೇರೆ, ಜೀವನದಲ್ಲಿ ಅನುಸರಿಸುವುದೇ ಸತ್ಯ. ಜೀವನದಲ್ಲಿ ಅನುಸರಿಸುವುದೇ ಸತ್ಯ. ಒಂದು ಕೊಲೆಗಾರನ ಪ್ರೀತಿಸೋದಿಲ್ಲ, ಪ್ರೀತಿಸೋದಿಲ್ಲ. ಒಂದು ಕಳ್ಳನ ಪ್ರೀತಿಸ್ತೀರಾ? ಹೋಗ್ಲಿ, ಒಂದು ಕಳ್ಳನ. ನಿಮ್ಮನ್ನ ಶಪಿಸಿದವ್ರನ್ನ ಪ್ರೀತಿಸ್ತೀರಾ? ಮುಖನೇ ನೋಡೋದಿಲ್ಲ. ಸೊ ಎವ್ರಿಬಡಿ, ಎಲ್ಲರೂ ಸೈಲೆಂಟ್ ಆಗಿದ್ದೀರಿ, ಎಲ್ಲ ಸೈಲೆಂಟ್ ಆಗಿದ್ದೀರಿ. ಆದ್ರೆ ಸೈಲೆಂಟ್ ಆಗಿದ್ದೀರಿ, ನನ್ನ ವೈಲೆಂಟ್ ಆಗಿ ಕೊಯ್ಬೇಡಿ, ಆಯ್ತಾ? ನಾನು ಪ್ರೀತಿಸ್ತೇನೆ. ಒಂದು ದುರಾತ್ಮವನ್ನು ಸಹ ನಾನು ಪ್ರೀತಿಸ್ತೇನೆ. ಮೊನ್ನೆ ಒಂದು ದುರಾತ್ಮದ ಹತ್ರ ನಾನು ಹಾಗೆ ಮಾತನಾಡಿದೆ. ನಾನು ಹೇಳಿದೆ ಮೊನ್ನೆ ನಿಮಗೆ, ಮೊನ್ನೆ ಸೆಷನ್, ನೆನ್ನೆದಲ್ಲ ಮೊನ್ನೆ ಸೆಷನ್ ಹೇಳಿದೆ. ಒಂದು ಘಟನೆ, ಒಂದು ದುರಾತ್ಮದ ಒಂದು ಘಟನೆ, ಅದರ ಕ್ರೂರತನ. ಒಂದು ಹೆಣ್ಣು ಮಗಳನ್ನ ನಾನು ಕೊಂದು ಬಿಡ್ತೇನೆ, ಅವಳನ್ನ ಕರ್ಕೊಂಡು ಹೋಗ್ತೇನೆ, ಯಾರಿಂದ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಸೊ ಸಮಥಿಂಗ್ ಸಮಥಿಂಗ್ ಸಮಥಿಂಗ್. ಆದರೆ ಒಂದು 10 ನಿಮಿಷ ಕಾಲ ಆ ದುರಾತ್ಮದ ಹತ್ರ ನಾನು ಪ್ರೀತಿಯಿಂದ ಮಾತನಾಡಿದೆ. ನೀವು ಮಾತನಾಡ್ತೀರಾ? ಒಂದು ದುಷ್ಟ ದುರಾತ್ಮ ಹಿಡಿದಂತ, ದೆವ್ವ ಹಿಡಿದಂತಹ, ನನ್ನ ರಕ್ತ ಕುಡಿತೇನೆ, ನಿನ್ನ ಹಾಗೆ ಮಾಡ್ತೇನೆ, ನಿನ್ನ ಹೀಗೆ ಮಾಡ್ತೇನೆ, ನಿನ್ನ ಸುಮ್ಮನೆ ಬಿಡೋದಿಲ್ಲ, ನಿನ್ನ ಗಂಡಸಾದ್ರೆ ನಾನು ಮುಂದೆ ಬಾರೋ. ರಾತ್ರಿ 11 ಗಂಟೆಯಲ್ಲಿ ಫೋನ್ ಮಾಡ್ತದೆ. ಅಲ್ಲ ಔಸ್ಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ನೀನು ಎದುರುಗಡೆ ಬಂದು ಮಾತಾಡು. ಅದೇ ವ್ಯಕ್ತಿ ಹತ್ರ ಹೋದೆ, ದೇವ್ರು ಕರ್ಕೊಂಡೋದ್ರು, ನಾನು ಹೋಗ್ಲಿಲ್ಲ. ದೇವರಿಗೆ ಗೊತ್ತಾಗಿ ಹೋಯ್ತು, ಅರೆ ನನ್ನ ಮಗನ ಇಷ್ಟು ಧೈರ್ಯದಿಂದ ಮಾತನಾಡ್ತಾ ಇದೆಯಲ್ಲ, ಇದು ನನ್ನ ಮಗ, ಅವನ್ನ ನೋಡಿ ಧೈರ್ಯ ಇದ್ರೆ ನೀನ್ ಬಾರೋ ಪುಕ್ಲ, ನೀನು ಔಸ್ಕೊಂಡು ಕೂತ್ಕೊಂಡು ಎಲ್ಲಿಯೋ ಮಾತಾಡ್ತಾ ಇಲ್ಲ, ಗಂಡಸಾದ್ರೆ ನನ್ನ ಮುಂದೆ ಬಾರೋ ಅಂತ ಹೇಳ್ತಾಳಲ್ಲ ಅಂತೇಳಿ ದೇವ್ ನನ್ನ ಕರ್ಕೊಂಡೋದ್ರು. ಅಲ್ಲಿಗೆ ಹೋದೆ, ಹೊಡಿಲಿಲ್ಲ, ಹೇಳ್ತದು. ನನ್ನ ಅವ್ರು ಬಂದ್ರು, ಕೂದಲೆಲ್ಲ ಹಿಡ್ಕೊಂಡು ನನ್ನ ಕಡ್ಡಿನೆಲ್ಲ ಹೊಡಿದ್ರು. ನನಗ್ ನೋವಾಯ್ತಾ? ನನಗ್ ನೋವಾಗ್ಲಿಲ್ಲಪ್ಪ, ಅವಳಿಗೆ ನೋವಾಗಿದ್ದು, ಅವ್ರ ಮಗಳಿಗೆ ನೋವಾಗಿದ್ದು. ಹೊಡಿ, ನೀನು ಹೊಡಿತೀಯಾ? ಹೊಡಿ. ಎಷ್ಟು ಕ್ರಿಮಿನಲ್. ನಾನು ಹೇಳಿದೆ, ಮಗಳೇ ನೀನು ತುಂಬಾ ಒಳ್ಳೆಯವಳು, ನೀನೆಷ್ಟು ಒಳ್ಳೆಯವಳು, ನೀನು ಯಾರಿಗೂ ಕೆಟ್ಟದ್ದು ಮಾಡಲಿಲ್ಲ, ನಿನ್ನ ಜೀವನದಲ್ಲಿ ನಿನಗೆ ಪ್ರೀತಿ ಸಿಗಲಿಲ್ಲ, ನೀನು ಸತ್ತು ಹೋದೆ. ಸೊ ಇನ್ನೊಬ್ಬರ ನಿನ್ನ ಜೀವನದಲ್ಲಿ ಸಂತೋಷ ಸಿಗಲಿಲ್ಲ. ಸೊ ಈ ಹುಡುಗಿ ಏನು ಮಾಡ್ತು, ಈ ಚಿಕ್ಕ ಹುಡುಗಿ ಏನು ಮಾಡ್ತು, ಅವಳ ಭವಿಷ್ಯ ನೋಡು, ಅವಳ ತಾಯಿಯ ಕಣ್ಣೀರು ನೋಡು. 10 ನಿಮಿಷ ಪ್ರೀತಿಯಿಂದ ಮಾತನಾಡಿದೆ. ದುರಾತ್ಮದ ಬಳಿ ಎಲ್ಲರನ್ನ ಓಡಿಸ್ಬಿಡ್ತಾ ಇತ್ತು. ಏನು, ಮನೆಗೆ ಬಂದವ್ರನ್ನೆಲ್ಲರನ್ನ ಓಡಿಸ್ಬಿಟ್ಟಿದೆ. ಒಬ್ಬೆ ಆಕೆಗೆ ಏನ್ ಸಿಗ್ತದೆ ಅದ್ರಲ್ಲಿ ಹೊಡೆದು ಬಿಡೋದು ಅಷ್ಟೇ. ಪಿಯಾನೋ ಕೀಬೋರ್ಡ್ ತಗೊಂಡು ಕೀಬೋರ್ಡ್ ಅಲ್ಲಿ ಹೊಡೆದು ಬಿಡೋದು, ಪಾತ್ರೆ ಸಿಕ್ಕಿದ್ರೆ ಪಾತ್ರೆಯಲ್ಲಿ ಹೊಡೆದು ಬಿಡೋದು, ತಟ್ಟೆ ಸಿಕ್ಕಿದ್ರೆ ತಟ್ಟೆ, ಮನೇಲಿ ಏನೇನ್ ಸಿಕ್ತದೋ ಅದನ್ನೆಲ್ಲ ತೆಗೆದು ಬಂದವರೆಲ್ಲ ಹೊಡೆದು ಬಿಡೋದು, ತಾಯಿನ ಹೊಡೆದು ಬಿಡೋದು.
ನಾನು ಪ್ರೀತಿಯಿಂದ ಕುತ್ಕೊಂಡು ಮಾತಾಡಿದೆ. ಡಿಸ್ಟೆನ್ಸ್ ನನಗೂ ಅವಳಿಗೂ ಡಿಸ್ಟೆನ್ಸ್ ಒಂದು 2 ಇಂಚಸ್, ಇಷ್ಟೇ ಇರ್ಬೋದು ಇಂಚಸ್. ನನಗೂ ಆ ವ್ಯಕ್ತಿಗೂ 2 ಇಂಚ್ ವ್ಯತ್ಯಾಸ ಅಷ್ಟೇ ಮಾತಾಡ್ಬೇಕಾದ್ರೆ. ಯಾರು ಒಳಗೆ ಹೋಗ್ಲಿಲ್ಲ, ಹೊಡೆದವರೆಲ್ಲ ಹೊಡೆದ್ರು, ಇರ್ಲಿ ಅದು ಬೇಡ ನಮಗೆ. ಅಲ್ಲಿಯೂ ನಾನು ಪ್ರೀತಿಯಿಂದ ಮಾತನಾಡಿದೆ. ಆ ಪ್ರೀತಿಯಿಂದ ಮಾತನಾಡುವಾಗ ಸಂಪೂರ್ಣ ಮೌನ ತಾಳಿತು. ಕೊನೆಗೆ ಹೇಳಿತು, ಎಲ್ರಿಗೂ ಬೋಧನೆ ಮಾಡಕ್ ನನಗೆ ಬೋಧನೆ ಮಾಡ್ತಾ ಇದೆಯಲ್ಲ ನೀನು, ನನ್ಗೆ ಬೋಧನೆ ಮಾಡಬೇಡ, ನಾನ್ ನಿನ್ ಬೋಧನೆ ಕೇಳೋದಿಲ್ಲ, ನನ್ಗೆ ಗೊತ್ತಾಗಿ ಹೋಯ್ತು ಅದ್ರ ಬೋಧನೆ ಕೇಳ್ತು ಅಂತ ಹೇಳಿ. ಸೊ ವೆನ್ ಅದು ಯಾವಾಗ ಸೈಲೆಂಟ್ ಆಗಿ ಹೋಯ್ತು, 1.5 ಗಂಟೆ ಕೂಗಾಡಿ ಕಿರ್ಚಾಡಿದಂಥದ್ದು ಯಾವಾಗ ನಾನು ಪ್ರೀತಿಸಿ ಮಾತಾಡಬೇಕಾದ್ರೆ ಸೈಲೆಂಟ್ ಆಗಿ ಹೋಯ್ತು, ಅವಾಗ ನನಗೆ ಗೊತ್ತಾಯ್ತು ಇದು ದೇವರ ವಾಕ್ಯ ಕೇಳಿಬಿಡ್ತು, ಶುಭ ಸಂದೇಶ ಕೇಳಿಬಿಡ್ತು. ಅವಾಗ ತಕ್ಷಣ ನನ್ನ ಒಳಗಡೆ ಅರ್ಥ ಮಾಡ್ಕೊಂಡು ಹೇಳ್ತಾರೆ, ನನ್ಗೆ ಬೋಧನೆ ಮಾಡ್ಬೇಡ, ನೀನು ಎಲ್ರಿಗೂ ಬೋಧನೆ ಮಾಡ್ಬೇಡ ಮಾಡ್ತಾರೆ ಅನ್ಬಿಟ್ಟು, ನೀನು ಗೊತ್ತು ನನಗೆ, ನೀನ್ ಪ್ರವಾದಿಯಿಂದ ಗೊತ್ತು, ಬೋಧಕ ಅಂತ ಗೊತ್ತು, ನೀನ್ ನನಗ್ ಬೋಧನೆ ಮಾಡ್ಬೇಡ, ಬೇರೊಬ್ರಿಗೂ ಬೋಧನೆ ಮಾಡು. ಪ್ರೀತಿ ಪ್ರೀತಿ ಯಾವ ಸಮಯದಲ್ಲಿಯೂ ಪ್ರೀತಿಯ ಮಹತ್ವವನ್ನು ನಾವು ಕಂಡುಕೊಳ್ಬೇಕು. ನೋಡಿ, ಈ ಪ್ರೀತಿ ಎಂಬ ಪದದಲ್ಲಿ ನಾವು ಧ್ಯಾನವನ್ನು ಧ್ಯಾನಿಸ್ತಾ ಇದ್ದೇವೆ, ತುಂಬಾ ಸೈಲೆಂಟ್ ಆಗಿ ನಾವು ಧ್ಯಾನಿಸ್ತಾ ಇದ್ದೇವೆ. ನಾನು ಕೇಳಿದೆ, ಎಷ್ಟು ಜನ ವ್ಯಭಿಚಾರಿಗಳನ್ನ ಪ್ರೀತಿಸ್ತಾ ಇದ್ದೀರಿ ಅಂತ ಹೇಳಿ. ಅದೇ ಸೋದರ ಭಾವನೆ. ಅಯ್ಯೋ, ನನ್ನ ಒಡಹುಟ್ಟಿದವಳಾಗಿದ್ದಾಳಲ್ಲ, ಒಂದು ಪಕ್ಷ ನನ್ನ ಒಡಹುಟ್ಟಿದವಳು, ನನ್ನ ಒಡಹುಟ್ಟಿದವರು ಒಂದು ವ್ಯಭಿಚಾರಿ ಆದ್ರೆ ನಾವು ಅವಳ ಹತ್ರ ಮಾತನಾಡೋದಿಲ್ವಾ? ಅವಳ ಹತ್ರ ಪ್ರೀತಿಯಿಂದ ಹೋಗಿ ಸಂಧಿಸೋದಿಲ್ವಾ? ಅವಳಿಗೆ ಬುದ್ಧಿವಾದ ಹೇಳೋದಿಲ್ವಾ? ಅವಳಿಗೆ ಊಟ ಕೊಡೋದಿಲ್ವಾ? ಅವಳನ್ನ ಆರೈಕೆ ಮಾಡೋದಿಲ್ವಾ? ಅವಳನ್ನ ಶುಶ್ರೂಷೆ ಮಾಡೋದಿಲ್ವಾ? ಅವಳನ್ನ ಪ್ರೀತಿಸೋದಿಲ್ವಾ? ಅವಳ ಮೇಲೆ ಕನಿಕರ ತೋರಿಸೋದಿಲ್ವಾ? ಯಾರೋ ಬೇರೆ ವ್ಯಕ್ತಿ, ಆದ್ರೆ ಅವಳು ನಿನ್ನ ಸಹೋದರಿ ಅಲ್ಲ, ನನ್ನ ಸಹೋದರಿ ಅಲ್ಲ. ಯಾಕೆ ನಾವು ಅವಳಿಗೆ ನಾವು ಪ್ರೀತಿ ಕೊಡೋದಿಲ್ಲ? ಯಾಕೆ ನಾವು ಒಂದು ವ್ಯಭಿಚಾರಿಗೆ ನಾವು ಪ್ರೀತಿ ಕೊಡೋದಿಲ್ಲ? ಯಾಕೆ ಒಂದು ಸೋದರ ಭಾವನೆ ಒಂದು ವ್ಯಭಿಚಾರಿಯ ಮೇಲೆ ಇಲ್ಲ? ಯಾಕೆ ಒಂದು ಸೋದರ ಭಾವನೆ ಒಂದು ಕಳ್ಳನ ಮೇಲೆ ಇಲ್ಲ? ಯಾಕೆ ಒಂದು ಸೋದರ ಭಾವನೆ ಒಬ್ಬ ಕೊಲೆಗಡಕನ ಮೇಲೆ ಇಲ್ಲ? ಯಾಕೆ ಒಬ್ಬ ಸೋದರ ಭಾವನೆ ನಮ್ಮನ್ನ ದೂಷಿಸಿ ಶಪಿಸುವವನ ಮೇಲೆ ಇಲ್ಲ? ಯಾಕೆ ಒಂದು ಸಹೋದರಿಯ ಭಾವನೆ ನಮ್ಮನ್ನು ಹಿಂಸಿಸುವವರ ಮೇಲೆ ಇಲ್ಲ? ಯಾಕೆ ನಮ್ಮ ಪ್ರೀತಿಯ ಸಹೋದರಿಯ ಭಾವನೆ ಒಂದು ಕ್ರೂರವಾದಂತ ವ್ಯಕ್ತಿಯ ಮುಂದೆ ಇಲ್ಲ? ಅದಕ್ಕೆ ಹೇಳಿದ್ರು ಯೇಸು ಸ್ವಾಮಿ, ನಿಮ್ಮನ್ನು ಪ್ರೀತಿಸುವವರನ್ನೇ ನೀವು ಪ್ರೀತಿಸಿದರೆ ಏನು ಫಲ? ನಿಮ್ಮನ್ನು ಪ್ರೀತಿಸುವವರನ್ನೇ ನೀವು ಪ್ರೀತಿಸಿದರೆ ಏನು ಫಲ? ನಿಮಗೆ ಕೊಡುವವರಿಗೆ ನೀವು ಕೊಟ್ಟರೆ ಏನು ಫಲ? ನಿಮಗೆ ಮಾಡುವವರಿಗೆ ನೀವು ಮಾಡಿದರೆ ಏನು ಫಲ? ಸಾಲ ಕೊಟ್ಟವನು ಹಿಂತಿರುಗಿಸಿ ಕೊಡುತ್ತಾನೆಂದು ಕೊಟ್ಟರೆ ಏನು ಫಲ? ಹೃತ್ಪೂರ್ವಕವಾಗಿ ಪ್ರೀತಿಸುವುದೇ ಒಂದು ಪಾಪ ಜೀವನದಲ್ಲಿರುವಂತಹ ವ್ಯಕ್ತಿಯನ್ನ ನಿರಾಕರಿಸಲ್ಪಡುವಂತಹ ವ್ಯಕ್ತಿಯನ್ನು ಪ್ರೀತಿಸುವಂಥದ್ದು. ಇದೇ ರೋಮನರಿಗೆ ಬರೆದ ಪತ್ರದಲ್ಲಿ 12ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಹೇಳ್ತಾ ಇರುವಂಥದ್ದು. ಈ ಸೋದರ ಭಾವನೆ ಮೊದಲಿಗೆ ನಮ್ಮ ಕುಟುಂಬದಲ್ಲಿ ಬರಬೇಕು. ಎಷ್ಟು ಜನ ನಾವು ನನ್ನ ಅತ್ತೆಯನ್ನ, ಮಾವನನ್ನ ಈ ಒಂದು ಸೋದರ ಮನೋಭಾವದಿಂದ, ಅಂದರೆ ದೇವರ ಪ್ರೀತಿಯ ಸಾಂಕೇತಿಕವಾಗಿ ಹೃತ್ಪೂರ್ವಕವಾಗಿ ನಾವು ಪ್ರೀತಿಸ್ತಾ ಇದ್ದೇವೆ? ಹೃತ್ಪೂರ್ವಕವಾಗಿ ಪ್ರೀತಿಸ್ತಾ ಇದ್ದೇವೆ ಅಥವಾ ಭಯದಿಂದ ಪ್ರೀತಿಸ್ತಾ ಇದ್ದೇವಾ? ಅಥವಾ ನನ್ನ ಗಂಡ ಏನ್ ಹೇಳ್ತಾರೋ, ನನ್ನ ಗಂಡ ಬೈದು ಬಿಡ್ತಾರ, ನನ್ನ ಗಂಡ ಒಡೆದು ಬಿಡ್ತಾರ ಎಂಬುದಾಗಿ ನಾವು ಪ್ರೀತಿಸ್ತಾ ಇದ್ದೇವಾ? ಹೇಗೆ ನಾವು ಪ್ರೀತಿಸ್ತಾ ಇದ್ದೇವೆ ನಮ್ಮ ಅತ್ತೆ ಮಾವನನ್ನ? ಪ್ರೀತಿ, ಸೋದರ ಭಾವನೆಯ ಪ್ರೀತಿ. ಪ್ರಿಯರೇ, ಸಮಾಜದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳನ್ನು ಸಹ, ಗಂಡ ಹೆಂಡತಿ ಯಾರೇ ಆದ್ರೂ ಸಹ ಎಲ್ಲರನ್ನ ಸಹೋದರ ಭಾವನೆ ಅಂತ, ನನ್ನ ರಕ್ತದಲ್ಲಿ ಒಡ ಹುಟ್ಟಿದವರಂತೆ ಪ್ರೀತಿಸಬೇಕು. ಇವಳು ನನ್ನ ತಂಗಿ ಅಲ್ವಾ, ಇವಳು ನನ್ನ ತಂಗಿ ಆಗಿದ್ದಾಳಲ್ಲ, ಇವಳು ನನ್ನ ತಮ್ಮನಾಗಿದ್ದಾಳಲ್ಲ. ನಾನು ಯಾವಾಗ್ಲೂ ರಸ್ತೆಯಲ್ಲಿ ಹೋಗುವಾಗ ನೋಡುದು, ತುಂಬಾ ಸುಂದರವಾಗಿರುವಂತ ಮಕ್ಕಳು ಬರ್ಬೇಕಾದ್ರೆ ನಾನು ಹೇಳುದು, ಅಪ್ಪ ಸ್ವಾಮಿ, ಇವಳು ನನ್ನ ಮಗಳಾಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತಪ್ಪ, ಇವಳು ನನ್ನ ಮಗನಾಗಿದ್ರೆ ಎಷ್ಟು ಚೆನ್ನಾಗಿರ್ತ. ತುಂಬಾ ಎಣಿಸೋದು ಹೆಣ್ಣು ಮಕ್ಕಳನ್ನು, ಇವಳು ನನ್ನ ಮಗಳಾಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ನೋಡಬೇಕು.
ಹಾಗೆ ಒಂದು ದರಿದ್ರನನ್ನು ನೋಡುವಾಗ ಅವನ ಮೇಲೆ ಕರುಣೆ ಬರಬೇಕು, ಪ್ರೀತಿ ಬರಬೇಕು. ಆದರೆ ಒಬ್ಬ ದರಿದ್ರನನ್ನು ನೋಡಿ, ಒಬ್ಬ ಕುಂಟನನ್ನು ನೋಡಿ, ರಸ್ತೆಯಲ್ಲಿರುವಂತಹ ಒಬ್ಬ ಕೀಳಾಗಿ ಕುರುಡನಾಗಿ ಇರುವನು ನೋಡಿ, ಅಯ್ಯೋ ಇವ್ ನನ್ನ ಅಣ್ಣಾಗಿದ್ರೆ ಚೆನ್ನಾಗಿರ್ತಾ ಇತ್ತು, ಅಯ್ಯೋ ಇವ್ ನನ್ನ ಅಕ್ಕ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು, ಅಯ್ಯೋ ಇವಳು ನನ್ನ ಮಗಳಾಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಎಷ್ಟು ಜನ ಹೇಳ್ತೇವೆ. ಸುಳ್ಳು ಹೇಳ್ಬೇಡಿ, ದಯವಿಟ್ಟು ಹೇಳಿ. ಎಷ್ಟು ಜನ ಹೇಳ್ತೇವೆ? ಇದುವರೆಗೂ ಎಷ್ಟು ಜನ ಹೇಳಿದ್ದೇವೆ? ಪ್ಲೀಸ್ ಹೇಳಿ ಅಲ್ಲ. ಎಷ್ಟು ಜನ ಹೇಳಿದಿರಿ? ಒಂದು ರಸ್ತೆಯಲ್ಲಿರುವಂತ ಬಿಕಾರಿಯನ್ನ, ಕುಷ್ಠರೋಗಿಯನ್ನ, ಕುರುಡನನ್ನ, ದಾರಿದ್ರ್ಯನ ನೋಡಿ, ಅಯ್ಯೋ ಇವಳು ನನ್ನ ಅಕ್ಕ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು, ನನ್ನ ಅಣ್ಣ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು, ನನ್ನ ಮಗನಾಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳೋರು ಎಷ್ಟು ಜನ ಇದ್ದೇವೆ? ತುಂಬಾ ಯೋಚನೆ ಮಾಡಬೇಕು. ನಾನು ಹೇಳಿದೆ, ಈ ದಿನದ ಧ್ಯಾನಗಳಲ್ಲಿ ಕೇಳಬೇಕಾದ್ರೆ ನೀವು ಯೇಸು ಆಗ್ಲಿಕ್ಕೆ ಸಾಧ್ಯ. ಹೇಳಿಯಲ್ಲ, ಒಳ್ಳೆ ಹುಡುಗಿನ, ಬ್ಯೂಟಿ ಆಗಿರೋ ಹುಡುಗಿ ನೋಡ್ಬೇಕು, ಇವಳು ನನ್ನ ಲವ್ವರ್ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು, ಇವಳು ನನ್ನ ಹೆಂಡತಿ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು, ಇವಳು ನನ್ನ ಗಂಡನಾಗಿದ್ರೆ ಚೆನ್ನಾಗಿರ್ತಾ ಇತ್ತು, ಇವ್ ನನ್ನ ಲವ್ವರ್ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು. ಹಾಗೇ ಕಣ್ಣಲ್ಲೇ ಹೋಗ್ಬಿಡ್ತೀವಿ ಮೆಮೊರಿಗೆ, ಸ್ವೀಟ್ ಮೆಮೊರಿಗೆ. ನಿಜ ಅಲ್ಲ? ದಯವಿಟ್ಟು ಹೋಗಬೇಡಿ, ಲೈವಿಂದ ಹೋಗಬೇಡಿ. ಇದೆಲ್ಲ ಪವಿತ್ರಾತ್ಮ ನಮ್ಮೊಂದಿಗೆ ಮಾತನಾಡ್ತಾ ಇರುವಂಥದ್ದು. ಇದೆಲ್ಲ ಕೇಳಬೇಕು ಅಂದ್ರೆ, ಈ ಧ್ಯಾನವನ್ನೆಲ್ಲ ಕೇಳಬೇಕು ಅಂದ್ರೆ ಖಂಡಿತವಾಗಿಯೂ ನಮ್ಮ ಸ್ವಂತ ಬುದ್ಧಿಯಿಂದ ನಾವು ಕೇಳಲಿಕ್ಕೆ ಆಗೋದಿಲ್ಲ. ದೇವರು ನಮ್ಮ ಬಗ್ಗೆ ಏನೋ ಒಂದು ಪ್ಲಾನ್ ಇಟ್ಟಿದ್ದಾರೆ. ದೇವರಿಗೆ ನಮ್ಮ ಬಗ್ಗೆ ಒಂದು ಪ್ಲಾನ್ ಇದೆ. ಆ ಪ್ಲಾನ್ ಏನೆಂಬುದನ್ನು ನಾವು ಕಂಡುಕೊಳ್ಬೇಕು. ಆ ಪ್ಲಾನ್ ಏನೆಂಬುದನ್ನು ನಾವು ತಿಳ್ಕೊಳ್ಬೇಕು. ಅದನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ನೋಡಿ, ಮನುಷ್ಯರಾಗಿದ್ದೇವೆ, ನಾವು ಜೀವಿಸ್ತಾ ಇದ್ದೇವೆ, ಬರೀ ತಿಂತೇವೆ, ಮಲಗ್ತೇವೆ, ಉಣ್ತೇವೆ. ಇದು ಯಾವ ಸೇವನೆ ಅಲ್ಲ, ಇದು ಏನು ಪ್ರಯೋಜನ ಇಲ್ಲ. ಇದು ನಾನು ಕೇಳಿದಕ್ಕೆ ನೀವು ಉತ್ತರ ಯಾರು ಕೊಡ್ಲಿಲ್ಲ. ಮೊದಲನೇ ಸಾರಿಗೆ ನನಗೆ ಪ್ರೀತಿ ಇದೆ, ನನ್ನಲ್ಲಿ 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 ಮೀ ಮೀ ಮೀ. ಈಗ ಎಲ್ಲಿ ಮೀ? ಎಲ್ಲಿ ಹೋದ್ರು? ಮೀ ಎಲ್ಲ ಎಲ್ಲಿ ಹೋದ್ರು? ನನ್ನಲ್ಲಿ ಎಲ್ಲ ಎಲ್ಲಿ ಹೋದ್ರು? ಎಲ್ಲಿ ಹೋದ್ರಿ? ಈಗ ಬರಬೇಕು ಹೊರಗಡೆ. ರಸ್ತೆಯಲ್ಲಿ ಒಬ್ಬ ನರಳಾಡ್ತಾ ಬಿದ್ದಿರ್ತಾನೆ, ಕಣ್ಣಿದ್ದು ನೋಡಿ ಹೋಗ್ತೇವೆ. ಅವನ್ನ ನನ್ನ ಅಣ್ಣ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು, ನನ್ನ ಮಗ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು. ಮನಸ್ಸಲ್ಲಿ ಬಂದಿದ್ಯಾ? ಹಾಗೆ ಬಂದ್ರೆ ಈ ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ 10ನೇ ವಾಕ್ಯ, ಸಕ್ಸಸ್. ಸೋದರ ಭಾವನೆಯಿಂದ ಒಬ್ಬರನ್ನೊಬ್ಬರು ಹೃತ್ಪೂರ್ವಕವಾಗಿ ಪ್ರೀತಿಸಬೇಕು. ಇದೇ ಪ್ರೀತಿಸುವವನು ದೇವರ ಮಗನು ಎಂದು ಹೇಳುವ ಅರ್ಥ. ಇದೇ ದೇವರ ಮಗನು ಮಗಳು ಎಂದು ಹೇಳುವಂತ ಟೈಟಲ್. ಈಗ ಹೇಳಿ, ನಿಮ್ಮಲ್ಲಿ ಈ ಟೈಟಲ್ ಇದೆಯಾ? ಈಗ ಈ ಟೈಟಲ್ ನ ಒಪ್ಕೊಳ್ತೀರಾ? ನಾನು ಹೇಳಿದೆ ನಿಮ್ಮ ಮೇಲೆ ಬಲೆ ಹಾಕಿಬಿಟ್ಟೆ ನಾನು ಅಂತ ಹೇಳಿ. ಈ ಟೈಟಲ್ ನಿಮ್ಮಲ್ಲಿ ಇದೆಯಾ? ಈಗ ನೀವು ದೇವರ ಮಗನ ಮಗಳ? ಉತ್ತರ ಕೊಟ್ಟರಷ್ಟು ಜನ ಉತ್ತರ ಕೊಡಬೇಕು. ನಾವು ದೇವರನ್ನ ಮೆಚ್ಚಿಸ್ಲಿಕ್ಕೆ, ದೇವರನ್ನ ಮಹಿಮೆ ಪಡಿಸ್ಲಿಕ್ಕೆ ನಾನು ಕೇಳ್ತಾ ಇದ್ದೀನಿ, ನೀವು ಹೇಳ್ತಾ ಇದ್ದೀರಿ. ಗುಡ್ ಅನ್ನಿದಲ್ಲೊಬ್ಬ, ಗುಡ್. ನಿಮ್ಮ ಒಳ್ಳೆ ಮನಸ್ಸಿಗೆ ಇಲ್ಲ ಅಂತೇಳಿ ಒಪ್ಕೊಳ್ತಾ ಇದ್ದೀರಿ. ಪ್ರಿಯರೇ, ನಮ್ಮ ಜೀವನ, ಕ್ರಿಸ್ತಿಯ ಜೀವನ ಬರೀ ಬಾಯಿ ಮಾತಾಗಬಾರ್ದು, ಬೊಗಳೆ ಮಾತಾಗಬಾರ್ದು. ಕ್ರೈಸ್ತ ಅಂತ ಹೇಳಿ ಸುಮ್ಮನೆ ಒಂದು ಟೈಟಲ್ ಇರಬಾರ್ದು. ಗುಡ್. 11
ನಾವು ನಿಜವಾದ ಕ್ರಿಸ್ತನಾಗಬೇಕು ಅಂದ್ರೆ ಇದು ಬರಬೇಕು. ಒಂದು ಗುರುವಾದರೂ ಸರಿ, ಬಿಷಪ್ ಆದ್ರೂ ಸರಿ, ಶುಶ್ರೂಷಕ ಆದ್ರೂ ಸರಿ, ಯಾವುದೇ ವ್ಯಕ್ತಿ ಆದ್ರೂ ಸರಿ, ಏನಿವತ್ತು ಪವಿತ್ರಾತ್ಮ ನಮ್ಮ ಮುಂದೆ ಈ ಪ್ರಶ್ನೆ ಇಟ್ಟರೋ ಈ ಪ್ರಶ್ನೆ ನನ್ನ ಜೀವನದಲ್ಲಿ ಉತ್ತರ ಆಗಬೇಕು. ಆವಾಗಲೇ ದೇವರ ಮಗ, ದೇವರ ಮಗಳು. ಗುಡ್ Teresa. God bless you. Keep it up, ಶಾಂತಿ, ಸಂತೋಷ್. ಈ ಟೈಟಲ್ ಇಲ್ಲಿರ್ಬೇಕು. ಎಲ್ಲಿ? ಹೃದಯದಲ್ಲಿ ಈ ಟೈಟಲ್ ಇದ್ರೇನೆ ನನಗೆ ಪ್ರೀತಿಸ್ಲಿಕ್ಕೆ ಸಾಧ್ಯ. ನನ್ನ ಕಣ್ಣುಗಳಲ್ಲಿ ಆ ಪ್ರೀತಿ ಇದ್ರೇನೆ ಪ್ರೀತಿಸ್ಲಿಕ್ಕೆ ಸಾಧ್ಯ. ನನ್ನ ಮನಸ್ಸಿನಲ್ಲಿ ಆ ಭಾವನೆ ಇದ್ರೇನೆ ಪ್ರೀತಿಸ್ಲಿಕ್ಕೆ ಸಾಧ್ಯ. ಇಲ್ಲಂದ್ರೆ ಸಾಧ್ಯವಿಲ್ಲ. ನೋಡಿ, ಎಷ್ಟು ಕಾಲದಿಂದ ನಾವಿದ್ದೇವೆ ಕ್ರೈಸ್ತರಾಗಿ. 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ, ಸುಮಾರು ಇಲ್ಲಿ 55 ವರ್ಷ ಪ್ರಾಯದವರೆಗೂ ಸಹ ಪ್ರಾಯ ಆಗಿರೋರು ಇದ್ದೀರಿ. ಸೊ ಇಷ್ಟು ವರ್ಷ ಆದ್ರೂ ನಾವು ಯಾವತ್ತಾದರೂ ಒಂದು ದಿನ ಈ ಒಂದು ವಿಷಯವನ್ನು ನಮ್ಮ ಜೀವನದಲ್ಲಿ ನಾವು ಚಿಂತೆಗೆ ತೆಗೆದುಕೊಂಡಿದ್ದೇವಾ? ಅಥವಾ ಯಾವತ್ತಾದರೂ ಈ ಮನಸ್ಸಿಗೆ ಈ ಮಾತು ನಮ್ಮ ಕಿವಿಗೆ ಬಂದಿದೆಯಾ? ಅಥವಾ ಈ ರೀತಿಯಾಗಿ ನಾನು ಜೀವಿಸಬೇಕು ಎಂಬುದಾಗಿ ನಮ್ಮಲ್ಲಿ ನಾವು ಒಂದು ತೀರ್ಮಾನ ನಾವು ಮಾಡಿರಬಹುದಾ? ಗುಡ್ ರಿಚರ್ಡ್ ಬ್ರದರ್, ಗುಡ್ ಗ್ರೇಟಾ. ನೋಡಿ, ಇಂತಹ ಧ್ಯಾನಗಳನ್ನ ಕೇಳಲಿಕ್ಕೆ ಬೇಡ ಯಾರಿಗೂ. ಇವತ್ತೇನಿದ್ರು ಮ್ಯಾಜಿಕ್. ಯೇಸು ಸ್ವಾಮಿ ಒಂದು ಜೋಕರ್ ಆಗ್ಬೇಕಷ್ಟೇ. ಎಲ್ರಿಗೂ ಯೇಸು ಸ್ವಾಮಿ ಜೋಕರ್ ಆಗೋದೇ ಇಷ್ಟ, ಅಂದ್ರೆ ಮ್ಯಾಜಿಕ್ ಮ್ಯಾನ್ ಆಗೋದೇ ಇಷ್ಟ ಯೇಸು ಸ್ವಾಮಿ. ಆದರೆ ಇವತ್ತು ನೀವು ನಾವು ಧ್ಯಾನಿಸ್ತಾ ಇರುವಂತಹ ನುಡಿಗಳು ನಮ್ಮ ಜೊತೆ ಇದ್ರೆ ಯೇಸು ಮ್ಯಾಜಿಕ್ ಮ್ಯಾನ್ ಆಗಿರೋದಿಲ್ಲ, ನೀವೇ ಆಗಿರ್ತೀರಿ ಯೇಸು. ನೀವೇ ಆಗಿರ್ತೀರಿ ಯೇಸು, ನಾವೇ ಆಗಿರ್ತೀವಿ ಯೇಸು. ಯೇಸು ಹುಡುಕಿ ಹೋಗೋದು ಬೇಕಾಗಿಲ್ಲ, ಎಲ್ಲೂ ಯಾವ ಧ್ಯಾನ ಮಂದಿರಕ್ಕೆ ಹೋಗ್ಬೇಕಾಗಿಲ್ಲ, ಎಲ್ಲಿಯೂ ಹೋಗೋದು ಬೇಕಾಗಿಲ್ಲ. ನಿನ್ ಪ್ರಾರ್ಥನೆಗೆ ಒಂದಿನಕ್ಕೆ 100 ಜಪಸಾರ ಹೇಳೋದೇ ಬೇಕಾಗಿಲ್ಲ, 100 ಡಿವೈನ್ ಮರ್ಸಿ ಹೇಳೋದು ಬೇಕಾಗಿಲ್ಲ. ಯೇಸು ನಮ್ಮಲ್ಲೇ ಇರ್ತಾರೆ. ನೀನು ಯೇಸುವಾಗಿ ಬದಲಾವಣೆ ಆಗಿ ಹೋಗ್ತೀಯ. ಪ್ರೀತಿಸುವವನು ದೇವರ ಮಗನು. ಮುಗಿದೋಯ್ತು. ದೇವರ ಮಗ ಅಂದಾಗ ದೇವರ ಅಪ್ಪ ಜೊತೆಲಿ ಇರ್ತಾನೆ. ಮಗ ಅಂದಾಗ ಅಪ್ಪ ಎಲ್ಲಾ ಸಮಯದಲ್ಲಿ ಜೊತೆಲಿ ಇರ್ತಾನೆ. ಇರ್ತಾರೆ ಇಲ್ವೋ? ಇರ್ತಾರೆ. ಯೇಸು ನಮ್ಮಲ್ಲಿ ಇರ್ತಾರೆ. ನಾವು ಯೇಸುವಾಗಿ ಹೋಗ್ತೇವೆ. ಇದು ನಮ್ಮಲ್ಲಿ ಬರಬೇಕು. ಪ್ರೀತಿನ ನಾವು ಏನೇನೋ ನೋಡ್ತೇವೆ. ಸೊ ಈಗ ಬರೀ ಧ್ಯಾನ ಮಂದಿರದಲ್ಲಿ ಹೋಗಿ ಕೂತ್ಕೊಂಡು ಪ್ರೀತಿನ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಿ ಹೋಗಿ ಸಂದೇಶ ಕೇಳ್ಬೋದು ಅಷ್ಟೇ, ಕ್ಲೀನ್ ಮಾಡ್ತಾರೆ. ಒಂದು ಗ್ಯಾರೇಜ್, ಧ್ಯಾನ ಮಂದಿರ ಒಂದು ಗ್ಯಾರೇಜ್ ಅಷ್ಟೇ. ಒಂದು ಬ್ರದರ್ ಬರ್ತಾರೆ, ಪಾಪದ ಬಗ್ಗೆ ಹೇಳ್ತಾರೆ. ಒಂದು ಬ್ರದರ್ ಬರ್ತಾರೆ, ಕ್ಷಮೆ ಬಗ್ಗೆ ಹೇಳ್ತಾರೆ. ಒಂದು ಫಾದರ್ ಬರ್ತಾರೆ, ಇನ್ನೊಂದ್ರ ಬಗ್ಗೆ ಹೇಳ್ತಾರೆ, ಪ್ರೀತಿ ಬಗ್ಗೆ ಹೇಳ್ತಾರೆ. ಇನ್ನೊಬ್ರು ಬರ್ತಾರೆ, ಪಶ್ಚಾತ್ತಾಪದ ಬಗ್ಗೆ ಹೇಳ್ತಾರೆ. ಇನ್ನೊಬ್ರು ಬರ್ತಾರೆ, ಆರಾಧನೆ ಕೊಡ್ತಾರೆ. ಇನ್ನೊಬ್ರು ಬರ್ತಾರೆ, ಕನ್ಫೆಷನ್ ಕೊಡ್ತಾರೆ. ಸೊ ಮನೆಗೆ ಮಾರನೇ ದಿನ ಮನೆಗೆ ಹೋಗ್ಬಿಡ್ತೀವಿ. ಇದೇ ಧ್ಯಾನ. ಧ್ಯಾನದಲ್ಲಿ ಪ್ರೀತಿ ಕಲ್ತ್ಕೊಳ್ಳಿಕ್ಕೆ ಆಗೋದಿಲ್ಲ. ಧ್ಯಾನದಲ್ಲಿ ಕುಳಿತುಕೊಂಡು ಪ್ರೀತಿ ಕಲ್ತ್ಕೊಳ್ಳಿಕ್ಕೆ ಆಗೋದಿಲ್ಲ. ದೇವಾಲಯದಲ್ಲಿ ಹೋಗಿ ಕೂತ್ಕೊಂಡು ಬಲಿ ಪೂಜೆಯಲ್ಲಿ ಪ್ರೀತಿ ಕಲ್ತ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾನು ದೇವರನ್ನ ಪ್ರೀತಿಸುವಾಗ ಮಾತ್ರ ಪ್ರೀತಿ ಕಲ್ತ್ಕೊಳ್ಳಿಕ್ಕೆ ಸಾಧ್ಯ. ವೈಯಕ್ತಿಕವಾಗಿ ನನ್ನಲ್ಲಿ ದೇವರನ್ನ ಕಂಡುಕೊಳ್ಳುವಾಗ ಮಾತ್ರ ಪ್ರೀತಿನ ಕಾಣಲಿಕ್ಕೆ ಸಾಧ್ಯ, ಇಲ್ಲಂದ್ರೆ ಕಾಣಲಿಕ್ಕೆ ಸಾಧ್ಯವಿಲ್ಲ. ಹೌದು ಪ್ರಿಯರೇ, ಪ್ರೀತಿಸುವಾಗ ಪ್ರೀತಿ. ನೀನ್ ಪ್ರೀತಿಸ್ತೀಯ, ನಾನು ಪ್ರೀತಿಸ್ತೇನೆ. ನೀನು ಪ್ರೀತಿಸುದಿಲ್ಲ, ನಾನು ಪ್ರೀತಿಸುವುದಿಲ್ಲ. ಇದಕ್ಕೆ ಸಾಕ್ಷಿಗಳು ಎಷ್ಟು ನಿದರ್ಶನಗಳು ಕೊಡಬಹುದು, ಆದ್ರೆ ಬೇಡ ಈಗ. ಅಂದ್ರೆ ನಾವು ಒಂದು ತುಂಬಾ ಪ್ರಾಮುಖ್ಯತೆಯಾಗಿ ನಾವು ಚಿಂತಿಸ್ತಾ ಇದ್ದೇವೆ. ಪ್ರೀತಿ ದೇವರಿಂದ ಉಗಮವಾದದ್ದು. ಅದರಿಂದ ದೇವರಿಂದ ಪ್ರೀತಿ ಉಗಮವಾದಾಗ ನಾನು ದೇವರ ಮಗಳುದಾಗ ನನ್ನಲ್ಲಿ ಇರಬೇಕು. ತಂದೆಯ ಸ್ವಭಾವ ಮಗಳಲ್ಲಿ ಇರಬೇಕು, ಮಗನಲ್ಲಿ ಇರಬೇಕು.
ಅದು ಇದೆಯಾ? ಒಂದೇ ಒಂದು ನೋಡಿ, ಯಾವುದೇ ಇರ್ಬೋದು ಪ್ರಿಯರೇ, ನಾನು ಕೇಳುವ ಪ್ರಶ್ನೆ ಒಂದೇ ಒಂದು ಪ್ರಶ್ನೆಯಲ್ಲಿ, ಪವಿತ್ರಾತ್ಮರ ಪ್ರೇರಣೆಯಿಂದ ಕೇಳುವಂತ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕುದಿಲ್ಲ. ನಾನು ಪ್ರೀತಿಸ್ತೇನೆ ಪ್ರೀತಿಸ್ತೇನೆ ಅಂತ ಎಷ್ಟೆಷ್ಟೋ ಹೇಳಿಬಿಡ್ತೇವೆ. ನಾನು ಹೇಳಿದೆ, ಅಯ್ಯೋ ಅವಳು ನನ್ನ ಮಗಳಾಗಿದೆ ಎಷ್ಟು ಚೆನ್ನಾಗಿರ್ತಾ ಇತ್ತಪ್ಪ. ಅದೇ ಒಂದು ರಸ್ತೆಯಲ್ಲಿ ಬಿದ್ದಿರೋನ್ನ ನನ್ನ ಮಗಳಾಗಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನೋದು ನನ್ನ ಮನಸ್ಸಲ್ಲಿ ಬಂದ್ರೆ ಆ ಮಗುನ ಎತ್ಕೊಂಡು ಹೋಗ್ಬಿಡ್ತೇನೆ. ಸಿದ್ಧರಾಗಿದ್ದೇವಾ ಎತ್ಕೊಂಡು ಹೋಗ್ಲಿಕ್ಕೆ? ರಸ್ತೆಯಲ್ಲಿ ಇರೋ ಬೇಕಾದ್ರೆ ನನ್ನ ಮಗಳು ಅಂತ ಎತ್ಕೊಂಡು ಹೋಗ್ಲಿಕ್ಕೆ ಸಿದ್ಧರಾಗಿದ್ದೇವಾ? ಇದ್ದೇವಾ? ದೇವ್ರ ಮಗಳಲ್ಲ ನಾವು, ದೇವ್ರ ಮಗ ಅಲ್ಲ ನಾವು. ನಾನು ಶುಭ ಸಂದೇಶ ಸಾರ್ತೀನಲ್ಲ, ಅಲ್ಲಿ ಇದೆ ದೇವರ ಮಗನು, ನಾನು ದೇವರ ಮಗಳು ಎನ್ನುವರೇ ಆ ಒಂದು ಸೇವಾ ಮನೋಭಾವನೆ. ರಸ್ತೆಯಲ್ಲಿ ಬಿದ್ದವ್ರನ್ನ ಎತ್ಕೊಂಡು ಹೋಗ್ತಾರೆ, ನೋಡಿದ್ದೀರಾ? ಇಸ್ ಅ ಗ್ರೇಟ್ ಪರ್ಸನ್. ಬಿಕಾರಿಯಾಗಿ ಬಿದ್ದಿರೋರನ್ನ, ರಸ್ತೆಯಲ್ಲಿ ವಸ್ತ್ರವಿಲ್ಲದೆ ಬಿದ್ದಿರೋರನ್ನ, ಊಟವಿಲ್ಲದೆ ಬಿದ್ದಿರೋರನ್ನ, ರೋಗಿಯಲ್ಲಿ ಬಿದ್ದಿರೋರನ್ನ ಎತ್ಕೊಂಡು ಹೋಗ್ತಾರೆ ನೋಡಿ. ಅಲ್ಲಿದೆ ನೋಡಿ ಗುಣ. ಈಸ್ ಎ ಸನ್ ಆಫ್ ಗಾಡ್, ಈಸ್ ಎ ಸನ್ ಆಫ್ ಡಾಟರ್. ನಾನು ಅದೇ ಹೇಳಿದೆ, ಕ್ರೈಸ್ತರಿಗೆ ಒಂದು ಟೈಟಲ್, ಪ್ರೀತಿಯ ಟೈಟಲ್. ದೇವರು ಪ್ರೀತಿಯ ಒಂದು ಕೊಡುಗೆ ಕೊಟ್ಟಿದ್ದಾರೆ, ಅದೇ ಸೇವ್ಯ. ಈ ಲೋಕಕ್ಕೆ ಕ್ರೈಸ್ತ ಒಂದು ಬೆಳಕು ಅನ್ನಲ್ಲ, ಈ ಬೆಳಕಿಗೆ ಸಂಕೇತ. ಅಂತ ವ್ಯಕ್ತಿಗಳಿದ್ದಾರೆ. ಎತ್ತಿಕೊಂಡು ಹೋಗಿ ಅವರನ್ನು ತೊಳೆದು ಶುದ್ಧೀಕರಿಸಿ ಪ್ರಾರ್ಥನೆ ಮಾಡೋದ್ರಲ್ಲೆಲ್ಲ ದೇವರು, ಪ್ರಾರ್ಥನೆ ಮಾಡೋದ್ರಲ್ಲ ದೇವರು. ಬರೀ ಪ್ರಾರ್ಥನೆಗೆ ಕಾದು ಕುಳಿತುಕೊಳ್ಳೋರಲ್ಲ ದೇವರು. ನಾವೆಣಿಸ್ತೇವೆ ಎಲ್ಲ ಸಮಯ ಬರೀ ಪ್ರಾರ್ಥನೆ ಮಾಡಿದ್ರೆ ದೇವ್ರ ಮುಂದೆ ನಾವು ಒಳ್ಳೆಯವನಾಗಿರ್ತೇನೆ ಎಂಬುದಾಗಿ. ಇಲ್ಲ ಪ್ರಿಯರೇ, ಸೇವೆ ಮಾಡುವುದರಲ್ಲಿ ದೇವರು, ನಮ್ಮ ನಡಿಯಲ್ಲಿ ನುಡಿಯಲ್ಲಿ ದೇವರು. ಬಾಚಿ ಕೊಂಡ್ಕೊಂಡು ಹೋಗ್ಬಿಡ್ತಾರೆ. ಎಷ್ಟು ಜನ ನೋಡಿ, ಮದರ್ ತೆರೇಸಾ ಕಮ್ಯುನಿಟಿನ ನೋಡಿ, ಬಾಚಿ ಕೊಂಡ್ಕೊಂಡು ಹೋಗ್ಬಿಡ್ತಾರೆ. ಕಕ್ಕಸನ ತೆಗೆದು, ಅವರ ಮಲಮೂತ್ರ ತೆಗೆದು, ಅವನ ಶುದ್ಧ ಮಾಡಿ, ಸ್ನಾನ ಮಾಡಿಸಿ, ವಾಟ್ ವಂಡರ್ಫುಲ್ ಲವ್. ಅದೇ ದೇವರ ಪ್ರೀತಿ. ಪ್ರೀತಿಸುವನು ದೇವರ ಮಗನ ಮಗಳು. ವ್ಯಭಿಚಾರಿ ಅಂತ ನೋಡುದಿಲ್ಲ, ಕಳ್ಳ ಅಂತ ನೋಡುದಿಲ್ಲ, ಕೊಲೆಗಾರ ಅಂತ ನೋಡುದಿಲ್ಲ, ಕೆಟ್ಟವನು ಅಂತ ನೋಡುದಿಲ್ಲ, ಕೆಟ್ಟವಳು ಅಂತ ನೋಡುದಿಲ್ಲ, ಮೋಸಗಾರ ಅಂತ ನೋಡುದಿಲ್ಲ, ಮಂದ ಬುದ್ಧಿ ಅಂತ ನೋಡುದಿಲ್ಲ, ಹುಚ್ಚ ಅಂತ ನೋಡುದಿಲ್ಲ. ಎಲ್ಲ ನನ್ನವರೇ ಅಂತೇಳಿ ಹೊತ್ಕೊಂಡು ಹೋಗ್ಬಿಡ್ತಾರೆ. ಇದೇ ದೇವರ ಪ್ರೀತಿ. ನಮ್ಮಲ್ಲಿ ಇದೆಯಾ ಪ್ರೀತಿ? ಇವತ್ತು ಮೋಜಾಗಿ ಕೂತ್ಕೊಂಡಿದ್ದೇವೆ, ನಾವು ಕೆಲಸ ಮಾಡ್ತಾ ಕೂತ್ಕೊಂಡಿದ್ದೇವೆ. ತಿಂಗಳಿಗೆ 1000, 50, ಲಕ್ಷ, ಎಷ್ಟೋ 100 ರೂಪಾಯಿನೋ ಸಂಬಳ ತಗೊಳ್ತಾ ಇದ್ದೇವೆ. ಬರೀ ನಾನು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಗಳು, ನನ್ನ ಮನೆ, ನಾನು ಎಲ್ಲಿ ಹೋಗ್ತೀನಿ, ಕೆಲಸ ಮಾಡ್ತೀನಿ, ಎಲ್ಲಿಗೆ ಹೋಗ್ತೀನಿ, ಮನೆಗೆ ಹೋಗ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ, ಮನೆಗೆ ಹೋಗ್ತೀನಿ, ತಿಂತೀನಿ, ಮಲಗ್ತೀನಿ. ಎಲ್ಲಿ? ನಾನು, ನನ್ನ ಮನೆ, ನನ್ನ ಮನೆ. ಸಾಯಂಕಾಲ ಆದ್ರೆ ಆ ಒಂದು ಕುಟುಂಬ ಪ್ರಾರ್ಥನೆ ಮುಗಿದಾಯ್ತು. ಇಲ್ಲಿ ಏನ್ ಸ್ವರ್ಗ ಇದೆ, ಏನ್ ಸುಖ ಇದೆ, ಏನ್ ಪ್ರೀತಿ ಇದೆ? ಏನಾದ್ರು ಪ್ರೀತಿ ಇದೆಯಾ? ನಾನು ಚರ್ಚಿಗೆ ಹೋಗ್ತೇನೆ, ಹಾಡ್ತೇನೆ, ನಾನು ಚರ್ಚಿಗೆ ಹೋಗ್ತೇನೆ, ರೀಡಿಂಗ್ ಹೋಗ್ತೇನೆ, ನಾನು ಚರ್ಚಿಗೆ ಹೋಗ್ತೇನೆ, ಗುಡಿಸ್ತೇನೆ, ನಾನು ಚರ್ಚಿಗೆ ಹೋಗ್ತೇನೆ, ಒರೆಸ್ತೇನೆ. ಅದು ದೇವರ ಪ್ರೀತಿ ಅಲ್ಲ. ಅದು ದೇವರ ಪ್ರೀತಿ ಅಲ್ಲ. ನಿನ್ನೆ ನನ್ನ ಮನೆಗೆ ಕರೋಲ್ ಸಿಂಗ್ ಬಂದಿದ್ರು. ಕನ್ಯಾಸ್ತ್ರೀಯರು ಬಂದಿದ್ರು, ಮಕ್ಕಳು ಬಂದಿದ್ರು, ನನ್ನ ಪ್ರೀತಿಸೋರು ಬಂದಿದ್ರು, ನನ್ನನ್ನು ಅಗೆತನ ಮಾಡೋರು ಸಹ ಬಂದಿದ್ರು. ಆದರೆ ಒಂದು ವ್ಯಕ್ತಿ ಬರಲಿಲ್ಲ. ಮನೆ ಕೆಳಗೆ ಇದ್ರು, ಮನೆ ಒಳಗೆ ಬರಲಿಲ್ಲ. ವೆರಿ ಸ್ಪಿರಿಚುವಲ್ ಪರ್ಸನ್, ವೆರಿ ಸ್ಪಿರಿಚುವಲ್ ಪರ್ಸನ್ ನನ್ನ ಮನೆಗೆ ಬರಲಿಲ್ಲ. ದೇವರಿಗಾಗಿ ಒಪ್ಪಿಸಲ್ಪಟ್ಟಂತ ಮಗನು,
ನನ್ನ ಮನೆಗೆ ಬರಲಿಲ್ಲ. ಎಲ್ಲಿ ಪ್ರೀತಿ, ಎಲ್ಲಿ ಸೇವೆ? ಯೋಚಿಸಬೇಕು. ಶತ್ರು ಎಂದು ನಾನು ಎಣಿಸಿದರೆ ನನ್ನ ದೇವರ ಮಗನಲ್ಲ, ದೇವರ ಮಗಳಲ್ಲ. ದೇವರನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ ನಿನ್ನ ಸಹೋದರನನ್ನ ಸಹೋದರಿಯನ್ನ ನೀನು ದ್ವೇಷಿಸಿದರೆ ನೀನು ಕೊಲೆಗಾರ. ಯು ಆರ್ ಎ ಮರ್ಡರರ್. ಕೊಲೆಗಾರ. ದೇವರನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ ನಿನ್ನ ಸಹೋದರನನ್ನು ದ್ವೇಷಿಸಿದರೆ ನೀನು ಕೊಲೆಗಾರ. ಅಯ್ಯೋ, ಅವ್ರ ಮನೆಗ ನಾನು ಹೋಗೋದಿಲ್ಲಪ್ಪ, ನಾನ್ ಬರೋದಿಲ್ಲಪ್ಪ, ಅವಳು ಸರಿ ಇಲ್ಲ, ಅವನ್ ಸರಿ ಇಲ್ಲ, ಅವ್ರ ಕುಟುಂಬ ಸರಿ ಇಲ್ಲ, ನಾನ್ ಸರಿ ಇದ್ದೇನ? ಆದ್ರೆ ಕೈಯಲ್ಲಿ ಮಾತ್ರ ಜಪ್ಸರ ಅಲ್ಲಿಯಾ ಪ್ರಿಸಲೋ. ಎಂತ ಡೈಲಾಗ್ಗಳಪ್ಪ. ಪ್ರಿಯರೇ, ನೀವು ಕೇಳ್ತಾ ಇದ್ದೀರಿ ಧ್ಯಾನವನ್ನ. ಸೊ ನಿಮ್ಮ ಮನಸ್ಸಿಗೆ ಏನು ಅನುಭವ ಆಗ್ತಾ ಇದೆ? ಹೇಳ್ತಾ ಇರುವುದು ಸತ್ಯಕರವಾದದ್ದು ಎಂಬುದು ನಿಮಗೆ ಗಣನೆಗೆ ಬರ್ತಾ ಇದೆಯಾ? ಪ್ರಿಯರೇ, ಇದು ನಾನು ವಿವರಿಸ್ತಾ ಇರುವಂತದ್ದಲ್ಲ, ಪವಿತ್ರಾತ್ಮ ವಿವರಿಸ್ತಾ ಇರುವಂತದ್ದು. ಅಂದ್ರೆ 4ನೆಯ ಸೂತ್ರ, 4ನೆಯ ಸ್ಟೆಪ್, ಸ್ವರ್ಗರಾಜ್ಯಕ್ಕೆ, ಹೊಸ ಜೀವನಕ್ಕೆ, ಪ್ರಭುವನ್ನ ಕಂಡುಕೊಳ್ಳಿಕ್ಕೆ. ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ 10ನೇ ವಾಕ್ಯ. ಸಹೋದರ ಭಾವನೆಯಿಂದ ಒಬ್ಬರನ್ನೊಬ್ಬರು ಹೃತ್ಪೂರ್ವಕವಾಗಿ ಪ್ರೀತಿಸಿರಿ. ಹೃತ್ಪೂರ್ವಕವಾಗಿ ಪ್ರೀತಿಸಿರಿ. ಹೇಳಿ ಪ್ರಿಯರೇ, ದಯವಿಟ್ಟು ಹೇಳಬೇಕು ನೀವು. ಅನುಭವನ ತೆಗೆದುಕೊಳ್ಳಬೇಕು. ನಿನ್ನೆ ಇದೆ, ಮೊನ್ನೆ ಇದೆ, ಇವತ್ತು ನಾನು ಇಲ್ಲ. ನಾನು ಇವತ್ತು ಹೊಸ ಮನುಷ್ಯನಾಗಬೇಕು, ಇವತ್ತು ನಾನು ದೇವರ ಮಗನಾಗಬೇಕು, ಮಗಳಾಗಬೇಕು ಎಂಬುದು ನಿಮ್ಮಲ್ಲಿ ಬರಬೇಕು. ಈ ದಿನದ ಈ ಸಂದೇಶವನ್ನು ಕೇಳಬೇಕಾದ್ರೆ, ಅಯ್ಯೋ ನನ್ನ ಅತ್ತೆಯಲ್ಲಿ, ಅಯ್ಯೋ ನನ್ನ ಮಾವನಲ್ಲಿ, ಅಯ್ಯೋ ನನ್ನ ನಾದಿನಿಯಲ್ಲಿ, ಮೈದಿನಲ್ಲಿ, ನನ್ನ ಗಂಡನಲ್ಲಿ, ಹೆಂಡತಿಯಲ್ಲಿ, ಮಕ್ಕಳಲ್ಲಿ, ಎಲ್ಲರಲ್ಲಿಯೂ, ಬಂಧು ಮಿತ್ರರಲ್ಲಿ, ಎಲ್ಲರಲ್ಲಿ ನಾನು ದೇವರನ್ನ ಕಾಣಬೇಕು. ನನ್ನ ಎಲ್ಲರನ್ನ ಪ್ರೀತಿ, ಸಹೋದರ ಭಾವನೆ ಪ್ರೀತಿಯಲ್ಲಿ ಪ್ರೀತಿಸಬೇಕು. ಲೋಕದಲ್ಲಿ ಇರುವವರನ್ನ, ಲೋಕ ತೆಗಳುವವರನ್ನ, ಲೋಕ ದ್ವೇಷಿಸುವವರನ್ನ, ಲೋಕ ತುಚ್ಛೀಕರಿಸುವವರನ್ನ ಸಹೋದರ ಭಾವನೆಯಿಂದ ಪ್ರೀತಿಸಬೇಕು. ಎಷ್ಟು ಜನ ಪ್ರೀತಿಸ್ತಾ ಇದ್ದೇವೆ? ಎಷ್ಟು ಜನರಿಗೆ ಈ ಪ್ರೀತಿಯ ಅರಿವಿದೆ? ನಾನು ಎಷ್ಟೋ ವರ್ಷದಿಂದ ಸೇವೆ ಮಾಡಬಹುದು, ಎಷ್ಟೋ ವರ್ಷದಿಂದ ಗುರು ಆಗಿರ್ಬೋದು, ಎಷ್ಟೋ ವರ್ಷದಿಂದ ನಾನು ಬುದ್ಧಿವಂತನಾಗಿರ್ಬೋದು, ಎಷ್ಟೋ ವರ್ಷದಿಂದ ಶಿಕ್ಷಕ ಆಗಿರ್ಬೋದು, ಎಷ್ಟೋ ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಎಷ್ಟೋ ಧ್ಯಾನಗಳನ್ನ ಸೇರಿರ್ಬೋದು. ಆದರೆ ನನ್ನ ಜೀವನದಲ್ಲಿ ನನಗೆ ಈ ಸೋದರ ಭಾವನೆ ಇದೆಯಾ? ಹೆಚ್ಚಿಸಬೇಕು. So love is a wonderful. ಪ್ರೀತಿ ಎಂಬುದು ತುಂಬಾ ಸುಂದರ. ಅದು ಹೇಳಿದೆ. ನೋಡಿ, ಇದನ್ನ ನಾವು ನೋಡ್ಬೇಕಾದ್ರೆ ಅಲ್ಲಿ ಧ್ಯಾನಿಸ್ಬೇಕು. ಯೇಸು ಸ್ವಾಮಿ ಎಲ್ಲರನ್ನ ಪ್ರೀತಿಸಿದ್ರು. ಕುಷ್ಠರೋಗಿನ ಪ್ರೀತಿಸಿದ್ರು, ವ್ಯಭಿಚಾರಿನ ಪ್ರೀತಿಸಿದ್ರು, ಸುಳ್ಳೆಳರನ್ನ ಪ್ರೀತಿಸಿದ್ರು, ಸುಂಕದವರನ್ನ ಪ್ರೀತಿಸಿದ್ರು, ಪಾಪಿಗಳೆಲ್ಲರನ್ನ ಪ್ರೀತಿಸಿದ್ರು. ಈ ಸ್ವಭಾವ ನಮ್ಮದಾಗಬೇಕು, ಈ ಗುಣಗಳು ನಮ್ಮದಾಗಬೇಕು. ಆಗ್ಲೇ ನಾನು ದೇವರ ಮಗನು, ದೇವರ ಮಗಳು. ಈಗ ನಾವೇನೆಲ್ಲ ಧ್ಯಾನಿಸಿದ್ವೋ, ಯಾವುದನ್ನೆಲ್ಲ ಧ್ಯಾನಿಸ್ಲಿಕ್ಕೆ ಪ್ರಭು ಯೇಸು ನಮಗೆ ಪ್ರೇರಣೆಯಾಗಿ ವಾಕ್ಯದಲ್ಲಿ ಪ್ರೇರಣೆಯಾಗಿದ್ದರು, ಅದನ್ನೆಲ್ಲ ಯೇಸು ಸ್ವಾಮಿ ಮಾಡಿದ್ರು. ಅದಕ್ಕೆ ಯೇಸು ಹೇಳಿದ್ರು, ನನ್ನನ್ನು ಅನುಸರಿಸಿರಿ, ಫಾಲೋ ಮೀ, ನನ್ನನ್ನು ಅನುಸರಿಸಿರಿ. ನಾವು ಅನುಸರಿಸ್ತಾ ಇದ್ದೇವಾ? ನಮ್ಮಲ್ಲಿ ಅನುಸರಣೆ ಇದೆಯಾ? ಇಲ್ಲಿ ಯಾರಿಗೂ ನೆಗೋಷಿಯಬಲ್ ಇಲ್ಲ.
ಇವನು ಅಭಿಷಕ್ತ, ಇವನು ರೊಸಾರಿಯೋ ಅಥವಾ ಬೇರೆ ಅವರು ಗುರುಗಳು, ಬಿಷಪ್ಪು, ಪೋಪು, ಪಾಸ್ಟರು, ಸಭಾಪಾಲಕ, ಈ ನೆಗೋಷಿಯಬಲೇ ಇಲ್ಲ. ಎಲ್ಲರೂ ಒಂದೇ, ಎಲ್ಲರೂ ಒಂದೇ. ಎಲ್ಲರೂ ಒಂದೇ. ಪ್ರಿಯರೇ, ನೋಡಿ, ನಾವು ವ್ಯಕ್ತಿಗಳನ್ನ ಪ್ರೀತಿಸ್ತೇವೆ. ಈಗ ಉದಾಹರಣೆಗೆ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ, ಈ ಕಪ್ಪು ಶರ್ಟ್ ಹಾಕಿದ್ದೇನೆ. ನನ್ನ ಮಿತ್ರರಿದ್ದಾರೆ, ನನ್ನ ಮಿತ್ರರಿಗೆ ಈ ಕಪ್ಪು ಶರ್ಟ್ ಹಾಕಿದ್ರೆ ಇಷ್ಟ ಆಗೋದಿಲ್ಲ, ಕೋಪ ಬರ್ತದೆ. ಕಪ್ಪು ಶರ್ಟ್ ಹಾಕಿದ್ರೆ ಕೋಪ ಬರ್ತದೆ. ಆದ್ರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೆಷನ್ಗೆ ಟೈಮ್ ಆಯ್ತು, ನನ್ನ ಕೈಗೆ ಏನ್ ಸಿಕ್ತೋ ಅದನ್ನ ನಾನು ಹಾಕಿಕೊಂಡೆ. ಯಾಕೆ ನಾನು ನಿಮ್ಮ ಮುಂದೆ ಬರಬೇಕು. ನನ್ನ ಸೌಂದರ್ಯ ಈ ಶರ್ಟ್ ಅಲ್ಲ, ನನ್ನ ಸೌಂದರ್ಯ ಈ ಶರ್ಟ್ ಅಲ್ಲ. ಸೊ ನನ್ನ ಮಿತ್ರರಿಗೆ ಕಪ್ಪು ಶರ್ಟ್ ಇಷ್ಟ ಇಲ್ಲ, ಹೌದು. ಆದ್ರೆ ಸಮಯಕ್ಕೆ ನನಗೆ ಸಿಕ್ಕಿದ ಕಪ್ಪು ಶರ್ಟ್ ಹಾಕೊಳ್ಳ. ಆದ್ರೆ ನನಗೆ ಸೌಂದರ್ಯ ನನ್ನ ಬಾಯಿಂದ ಹೊರಡುವಂತ ಮಾತು ಈ ಕ್ಷಣ. ಹೀಗೆ ನಾನು ಮಿತ್ರನಾಗಿ ನನಗೆ ಇಷ್ಟ ಇಲ್ಲ ಅಂತ ನಾವು ಹೇಳ್ಬೇಕಾದ್ರೆ, ಅದೇ ರೀತಿ ದೇವರಿಗೆ ನಮ್ಮ ಸ್ವಭಾವಗಳು ಇಷ್ಟ ಇಲ್ಲ ಎಂಬುದಾಗಿ ಹೇಳ್ತಾರೆ. ಮಗನೇ, ಇದು ನಿನಗೆ ಇಷ್ಟ ಇಲ್ಲ ನೀನು ಮಾಡ್ತಾ ಇರೋದು, ಮಗಳೇ ನೀನು ಇಷ್ಟ ಇಲ್ಲ ನೀನು ಮಾಡ್ತಾ. ಯಾಕಂದ್ರೆ ಪ್ರೀತಿಸುವಾಗ ಪ್ರೀತಿ ಬರುವಾಗ ನೀನೆ ಹೋಗಬೇಡ, ತಪ್ಪು ದಾರಿಗೆ ಹೋಗಬೇಡ, ಕೆಟ್ಟ ದಾರಿಗೆ ಹೋಗಬೇಡ. ನೀ ಪ್ರೀತಿಸು, ಪರರನ್ನ ಪ್ರೀತಿಸು. ಪರರನ್ನ ಪ್ರೀತಿಸು. ಪ್ರಿಯರೇ, ದೇವರ ವಾಕ್ಯ ಅಂತ ಹೇಳ್ತೇವೆ ನಾವು. ದೇವರ ವಾಕ್ಯನ ಬರೀ ಒಂದು ಪೇಪರ್ಲಿ ನೋಡಿದ್ರೆ ಪ್ರಯೋಜನ ಇಲ್ಲ, ಅಥವಾ ಬರೀ ಕಿವಿಲಿ ಕೇಳಿದ್ರೆ ಪ್ರಯೋಜನ ಇಲ್ಲ. ಅನುಸರಿಸಿ ನೋಡಿ, ಇದು ಹೈಲೈಟ್. ಇವತ್ತಿನ ಈ ಶುಭ ಸಂದೇಶ ಹೈಲೈಟ್, ಇಡೀ ಪ್ರಪಂಚಕ್ಕೆ ಒಂದು ಹೈಲೈಟ್ ಈ ಶುಭ ಸಂದೇಶ. ಸೊ ಎಷ್ಟು ಜನ ಈ ದಿನದ ಈ ವಾಕ್ಯದಲ್ಲಿ, ಈ ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯದ 10ನೇ ವಾಕ್ಯದ ಈ ಒಂದು ಪುಟ್ಟ ವಾಕ್ಯದಲ್ಲಿ ಈ ವಾಕ್ಯವನ್ನ ಎಷ್ಟು ಮಂದಿ ಈ ದಿನದ ಈ 1 ಗಂಟೆಯ ಶುಶ್ರೂಷೆಯನ್ನ ಧ್ಯಾನಿಸಬೇಕಾದ್ರೆ ಎಷ್ಟು ಮಂದಿ ನನ್ನಲ್ಲಿ ಪ್ರೀತಿ ಇದೆ ಅಂತೇಳಿ ಒಪ್ಕೊಳ್ಳಿಕ್ಕೆ ಸಾಧ್ಯ? ನಾನು ದೇವರನ್ನ ಪ್ರೀತಿಸ್ತಾ ಇದ್ದೀನಿ, ನಾನು ದೇವರ ಮಗಳು ಅಂತ ಹೇಳಿ ಎಷ್ಟು ಜನ ನಾವು ಸಿದ್ಧರಾಗಿದ್ದೇವೆ ಎಂಬುದನ್ನ ನಾವು ತೀರ್ಮಾನ ಮಾಡಬೇಕು. ಸೊ ನಾವು ಟೈಮ್ ಇಸ್ ಓವರ್. ಗೊತ್ತಿಲ್ಲ ಟೈಮ್ ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ. 1 ತಾಸು ಮುಗಿದು ಹೋಯ್ತು. ಸೊ ನಾವು ಈ 4ನೆಯ ಹಂತವನ್ನ, ಹೊಸ ಜೀವನಕ್ಕೆ, ಸ್ವರ್ಗರಾಜ್ಯಕ್ಕೆ, ನವ ಜೀವನಕ್ಕೆ 30 ಸೂತ್ರಗಳ 4ನೇ ಹಂತವನ್ನ ನಾವಿಂದು ಪ್ರವೇಶಿಸಿದ್ದೇವೆ. ಸೊ ದೇವರು ಖಂಡಿತವಾಗಿಯೂ ನಿಮ್ಮನ್ನು ಮುಟ್ಟಿದ್ದಾರೆ ಎಂಬುದಾಗಿ ನಾನು ವಿಶ್ವಾಸಿಸ್ತೇನೆ. ದಯವಿಟ್ಟು ಸಂದೇಶಗಳನ್ನ ಕೇಳಿ ನಮ್ಮ ಜೀವನವನ್ನ ನಾವು ಬದಲಾಯಿಸಿಕೊಳ್ಳುವ, ಪರನ್ನು ಬದಲಾಯಿಸಲಿಕ್ಕೆ ಪ್ರೇರೇಪಿಸುವ. ದಯವಿಟ್ಟು ಎಲ್ಲ ವರ್ಡ್ ಆಫ್ ಗಾಡ್ನ ಶೇರ್ ಮಾಡಿ, ಪ್ರತಿದಿನದ ವರ್ಡ್ ಆಫ್ ಗಾಡ್ಗಳನ್ನ ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನನಗಾಗಿ ಪ್ರಾರ್ಥಿಸಿ. ದೇವರ ಆಶೀರ್ವಾದ ನಿಮ್ಮಲ್ಲಿಯೂ ನಿಮ್ಮ ಕುಟುಂಬದಲ್ಲಿಯೂ ಸದಾ ನೆಲೆಗೊಳ್ಳಲಿ. ನಿಮ್ಮ ಪ್ರೀತಿಯ ಸೇವಕ ಬ್ರದರ್ ರೊಸಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ 09902423181. ಗಾಡ್ ಬ್ಲೆಸ್ ಯು. ಪ್ಲೀಸ್.